ಹಾಯ್ ಸ್ಟೂಡೆಂಟ್ಸ್, ಇವತ್ತು ನಾವು ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ನ ಮೊದಲನೇ ಯೂನಿಟ್ ಪರಿಚಯ ಮಾಡ್ಕೊಳ್ತಾ ಇದ್ದೀವಿ. ದಟ್ ಈಸ್ ನೇಚರ್ ಆ್ಯಂಡ್ ಪ್ರೋಸೆಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ. ನೀವೆಲ್ಲ ಮ್ಯಾನೇಜ್ಮೆಂಟಿನ ವಿದ್ಯಾರ್ಥಿಗಳಾಗಿರೋದ್ರಿಂದ ಸೊ ಇನ್ಮೇಲೆ ನೀವು ಯಾವತ್ತೂ ಕೂಡ ಮ್ಯಾನೇಜರ್ಸ್ ಪಾಯಿಂಟ್ ಆಫ್ ವ್ಯೂ ಯೋಚನೆ ಮಾಡ್ತಾ ಹೋಗಬೇಕಾಗುತ್ತೆ. ಯು ಆಲ್ ಆರ್ ಫ್ಯೂಚರ್ ಮ್ಯಾನೇಜರ್ಸ್. ಹಾಗಾಗಿ ನೀವು ಈ ವಿಷಯನ ತುಂಬ ಶ್ರದ್ಧೆಯಿಂದ ಕಲಿಯಬೇಕು. ಯು ನೀಡ್ ಟು ಗಿವ್ ಇಂಟ್ರೆಸ್ಟ್ ಟು ದಿಸ್ ಸಬ್ಜೆಕ್ಟ್. ಇಟ್ಸ್ ಅ ಲವ್ಲಿ ಪೇಪರ್. ಎಸ್ಪೆಷಲಿ ನೀವು ಮ್ಯಾನೇಜರ್ ಆಗೋ ಕನಸಿಟ್ಕೊಂಡಿರುವಂಥ ನಿಮಗೆ ಇಟ್ ಈಸ್ ನಾಟ್ ಜಸ್ಟ್ ಅನ್ ಆರ್ಡಿನರಿ ಪೇಪರ್. ನೀವು ಬೇರೆ ಪೇಪರ್ಗಳ ಥರ ಕಲಿಯೋದಲ್ಲ ಇದನ್ನು. ಯು ನೀಡ್ ಟು ಲರ್ನ್ ಇಟ್ ಕಾನ್ಸೆಪ್ಚುಯಲಿ. ಅಂದರೆ ಅದನ್ನು ನೀವೆಲ್ಲ ಕಾನ್ಸೆಪ್ಟ್ಗಳನ್ನ ಶ್ರದ್ಧೆಯಿಂದ ಅರ್ಥ ಮಾಡಿಕೊಂಡು ಅದನ್ನು ಅಪ್ಲೈ ಮಾಡ್ತಾ ಹೋಗಬೇಕಾಗತ್ತೆ. ಲೆಟ್ಸ್ ಲುಕ್ ಇನ್ ಇಟ್. ಮ್ಯಾನೇಜ್ಮೆಂಟ್ ಅನ್ನೋ ವರ್ಡ್ ನೀವು ತುಂಬ ಸರಿ ಕೇಳಿರ್ತೀರ. ಇಟ್ಸ್ ನಾಟ್ ಎ ನ್ಯೂ ವರ್ಡ್ ಟು ಯು. ಇದೇನು ಹೊಸ ವರ್ಡ್ ಅಲ್ಲ ನಿಮಗೆ. ಆದರೆ ಕಾನ್ಸೆಪ್ಚುಲಿ ಮಾತಾಡುವಾಗ ಮ್ಯಾನೇಜ್ಮೆಂಟ್ ಅಂದರೆ ಏನು, ಅದರಲ್ಲಿ ಏನೆಲ್ಲ ಇರುತ್ತೆ, ಅದೆಲ್ಲದು ನಿಮಗೆ ಈ ಸಬ್ಜೆಕ್ಟಿಂದ ಅರ್ಥ ಆಗ್ತಾ ಹೋಗುತ್ತೆ. ಅಷ್ಟು ಮಾತ್ರ ಅಲ್ಲ, ನೀವು ಸಾಕಷ್ಟು ಮ್ಯಾನೇಜರಿಯಲ್ ಸ್ಕಿಲ್ಸ್ಗಳನ್ನು ನೀವು ಈ ಸಬ್ಜೆಕ್ಟಲ್ಲಿ ಕಲಿತಾ ಹೋಗ್ತೀರ. ಒಟ್ಟಾರೆಯಾಗಿ ಹೇಳುವಾಗ ಮ್ಯಾನೇಜ್ಮೆಂಟ್ ಅಂದರೆ ಏನು ಅಂತ, ಅಂದರೆ ಇದು ಎಲ್ಲಿಂದ ಶುರುವಾಯಿತು, ಒಂದು ಲೇಮನ್ ಲ್ಯಾಂಗ್ವೇಜಲ್ಲಿ ಹೇಳೋದಾದರೆ, ಒಬ್ಬ ಸಾಧಾರಣ ವ್ಯಕ್ತಿ ಅರ್ಥ ಮಾಡ್ಕೊಳ್ಳೋ ಥರ ಹೇಳಿದ್ದಾರೆ ಮ್ಯಾನೇಜ್ಮೆಂಟ್ ಅಂದರೆ ಏನು. ಅದು ನಿಮ್ಮ ಜೀವನದಲ್ಲಿ ಮ್ಯಾನೇಜ್ಮೆಂಟ್ ಅಂದರೆ ಏನು, ಎಲ್ಲೆಲ್ಲಿ ಮ್ಯಾನೇಜ್ಮೆಂಟ್ ನೋಡ್ತೀರಾ. ತುಂಬ ಒಳ್ಳೆ ಮ್ಯಾನೇಜರ್ ಅಂತಂದರೆ ದಟ್ ಈಸ್ ಯುವರ್ ಮದರ್. ಮ್ಯಾನೇಜ್ಮೆಂಟ್ ಸ್ಟಾರ್ಟ್ಸ್ ಫ್ರಮ್ ಯುವರ್ ಹೋಮ್. ಅಮ್ಮ ಏನೆಲ್ಲ ಮ್ಯಾನೇಜ್ ಮಾಡ್ತಾಳೆ, ಸೊ ಇಡೀ ಫ್ಯಾಮಿಲಿನ ಮ್ಯಾನೇಜ್ ಮಾಡ್ತಾಳೆ. ಇರೋಂತಹ ರಿಸೋರ್ಸಸ್ಗಳನ್ನ, ಇರೋಂಥ ವ್ಯಕ್ತಿಗಳನ್ನು ಪ್ರತಿಯೊಂದನ್ನು ಕೂಡ ತುಂಬ ಕೇರ್ಫುಲ್ಲಾಗಿ, ತುಂಬ ರ್ಯಾಷ್ನಲ್ ಆಗಿ, ತುಂಬ ಜಾಣ್ಮೆಯಿಂದ ಬಳಸ್ತಾ ಹೋಗ್ತಾಳೆ. ಅದು ಅಡುಗೆ ಮಾಡೋದಾಗಿರ್ಬೋದು, ಮಾಡಿರೋ ಅಡುಗೆ ಬಡಿಸೋದಾಗಿರ್ಬೋದು, ಅಥವಾ ಮನೆಗಳಿಗೆ ಸಾಮಗ್ರಿಗಳನ್ನು ಪರ್ಚೇಸ್ ಮಾಡೋದಾಗಿರ್ಬೋದು. ಸೊ ಪ್ರತಿಯೊಂದನ್ನು ಕೂಡ ಹೇಗೆ ಮ್ಯಾನೇಜ್ ಮಾಡ್ತಾ ಹೋಗ್ತಾಳೆ. ಸೊ ಯುವರ್ ಮದರ್ ಇಸ್ ಅ ಬೆಸ್ಟ್ ಮ್ಯಾನೇಜರ್ ಅಂತ. ಅಷ್ಟು ಮಾತ್ರ ಅಲ್ಲ, ಅವಳು ಕಮ್ಯುನಿಕೇಷನ್ ಹೇಗೆ ಮ್ಯಾನೇಜ್ ಮಾಡ್ತಾಳೆ, ಯಾರನ್ನು ಹೇಗೆ ಮಾತಾಡಿಸ್ತಾಳೆ, ಹೇಗೆ ರಿಲೇಷನ್ಶಿಪ್ಗಳನ್ನ ಮೇಂಟೈನ್ ಮಾಡ್ತಾಳೆ, ಹೇಗೆ ನಿಮ್ಮನ್ನೆಲ್ಲ ಕನೆಕ್ಟ್ ಮಾಡ್ತಾಳೆ. ಸೊ ಆ ಅರ್ಥದಲ್ಲಿ ಮ್ಯಾನೇಜ್ಮೆಂಟ್ ಅನ್ನೋದು ಮನೆಯಿಂದ ಶುರುವಾಗ್ತಾ ಹೋಗುತ್ತೆ. ಮದರ್ ಮಾತ್ರ ಅಲ್ಲ, ಇವನ್ ಫಾದರ್ ಈಸ್ ಆಲ್ಸೋ ಎ ಮ್ಯಾನೇಜರ್. ಹೇಗೆ ಒಂದು ಮನೇನ ಅವನು ನಡೆಸ್ಕೊಂಡು ಹೋಗ್ತಾನೆ, ಒಂದು ಆರ್ಗನೈಜೇಷನ್ ನಡ್ಸ್ಕೊಂಡು ಹೋಗೋದು ಎಷ್ಟು ಕಷ್ಟನೋ ಹಾಗೆ ಒಂದು ಮನೆ ನಡ್ಸ್ಕೊಂಡು ಹೋಗೋದು ಕೂಡ ಅಷ್ಟೇ ಕಷ್ಟ ಆಗಿರುತ್ತೆ ಅಂತ. ಸೊ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ ಅನ್ನೋದು ಎಲ್ಲ ಕಡೆಯೂ ಇದೆ. ಇಟ್ಸ್ ಆಲ್ ಪರ್ವಸಿವ್ ಅಂತಾರೆ. ಇಟ್ಸ್ ಎವ್ರಿವೇರ್ ಅಂತ. ಪ್ರತಿಯೊಂದು ಡೊಮೈನಲ್ಲಿ, ಪ್ರತಿಯೊಂದು ಕ್ಷೇತ್ರದಲ್ಲಿ ಮ್ಯಾನೇಜ್ಮೆಂಟ್ ಇದೆ. ಆದರೆ ನೀವು ನಿಮ್ಮನ್ನು ಮ್ಯಾನೇಜರ್, ಈಗ ಒಂದು ಮ್ಯಾನೇಜ್ಮೆಂಟ್ ಅನ್ನೋ ಕೋರ್ಸಿಗೆ ಇಷ್ಟೊಂದು ಡಿಮಾಂಡು, MBAಗೆ ಇಷ್ಟೊಂದು ಡಿಮಾಂಡು, ಇಷ್ಟೊಂದು ಕಾಲೇಜ್ಗಳೆಲ್ಲ ಆಗಿದ್ದಾವೆ. ಯಾಕಪ್ಪ ಅಂತಂದರೆ ದರ್ ಇಸ್ ಎ ಹ್ಯೂಜ್ ಡಿಮಾಂಡ್ ಫಾರ್ ದಿಸ್ ಪ್ರೊಫೆಷನ್, ದಿಸ್ ಕೋರ್ಸ್. ಇದು ಪ್ರೊಫೆಷ್ನಲೈಸ್ಡ್ ಆದ ನಂತರ ಈ ಮ್ಯಾನೇಜ್ಮೆಂಟ್ ಕೋರ್ಸ್, ಮ್ಯಾನೇಜ್ಮೆಂಟ್ ಅನ್ನೋ ಒಂದು ಡಿಸಿಪ್ಲಿನ್ ಅಥವಾ ಸಬ್ಜೆಕ್ಟ್ ಏನಿದೆ, ಇದು ಪ್ರೊಫೆಷ್ನಲೈಸ್ ಆಗಿದೆ. ಅಂದರೆ ಇದು ಒಂದು ಕರ್ತವ್ಯ, ಅದೊಂದು ಕಾರ್ಯ ಅಂತ ಆಗಿದೆ. ಇಟ್ಸ್ ಎ ಫಂಕ್ಷನ್ ನಾವು, ಇಟ್ಸ್ ಎ ಡ್ಯೂಟಿ ನಾವು. ಸೊ ಅದನ್ನು ಮಾಡಲಿಕ್ಕೆ ಈ ಥರ ಇರುವಂಥ, ಇಂಥ ಕ್ವಾಲಿಟಿಗಳಿರುವಂಥ ವ್ಯಕ್ತಿಗಳು ಬೇಕು ಅನ್ನೋ ಹಂತ ತಲುಪಿರೋದ್ರಿಂದ ಮ್ಯಾನೇಜ್ಮೆಂಟು ತುಂಬ ಬೆಳೆದಿದೆ. ಒಂದು ದೊಡ್ಡ ಮರವಾಗಿ ಬೆಳೆದಿದೆ. ಇಟ್ಸ್ ಎ ಬಿಗ್ ಟ್ರೀ ನಾವು, ವಿಚ್ ಹ್ಯಾಸ್ ಲಾಟ್ ಆಫ್ ಬ್ರಾಂಚಸ್. ನಿಮಗೆ ಪ್ರತಿ ಕ್ಷೇತ್ರದಲ್ಲೂ ಮ್ಯಾನೇಜ್ಮೆಂಟಿನ ಅಪ್ಲಿಕೇಶನ್ ಸಿಗ್ತಾ ಹೋಗುತ್ತೆ. ಇಫ್ ಯು ಲುಕ್ ಅಟ್ ಹಿಸ್ಟ್ರಿ ನೋಡಿದ್ರೆ ಮ್ಯಾನೇಜ್ಮೆಂಟ್ ಎಲ್ಲಿಂದ ಶುರುವಾಗಿರ್ಬೋದು ಅಂತ, ಇಟ್ ಹ್ಯಾಸ್ ಎ ಲಾಂಗ್ ಹಿಸ್ಟರಿ. ನೀವು ಈಸ್ಟರ್ನ್ ಸೈಡ್ ಭಾರತದಂಥ ದೇಶಗಳಲ್ಲಿ ನೋಡಿದಾಗ ಯು ಹ್ಯಾವ್ ಗ್ರೇಟ್ ಎಪಿಕ್ಸ್. ಮಹಾಭಾರತದಂಥ ಗ್ರಂಥಗಳಲ್ಲಿ ಮ್ಯಾನೇಜ್ಮೆಂಟಿನ ಬಳಕೆ ನೀವು ತುಂಬ ಕಾಣ್ತಾ ಹೋಗ್ತೀರ. ಶ್ರೀಕೃಷ್ಣ ಇದ್ದಾನಲ್ಲ, ಹಿ ಈಸ್ ಸ್ಟಿಲ್ ಕನ್ಸಿಡರ್ಡ್ ಆಸ್ ದ ಬೆಸ್ಟ್ HR ಮ್ಯಾನೇಜರ್ ಅಂತ. ಅವನು ಬಳಸ್ತಿದ್ದಂಥ ಸ್ಟ್ರಾಟಜಿಗಳೇನಿದಾವಲ್ಲ, ಸೊ ಆ ಸ್ಟ್ರಾಟಜಿಗಳನ್ನು ನಾವು ಮ್ಯಾನೇಜ್ಮೆಂಟಲ್ಲಿ ಈ ದಿನ ಬಳಸ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ಶ್ರೀಕೃಷ್ಣ ಚತುರೋಪಾಯ ಅಂತ ಒಂದು ಕಾನ್ಸೆಪ್ಟ್ ಹೇಳ್ತಾನೆ. ಅಂದರೆ 4 ಉಪಾಯಗಳು ಅಂತ. ಸಾಮ, ದಾನ, ಭೇದ ಮತ್ತು ದಂಡ ಅಂತ. ಅದನ್ನು ನಾವು ಮ್ಯಾನೇಜ್ಮೆಂಟಲ್ಲಿ, ಈಗಿನ ಮಾಡರ್ನ್ ಮ್ಯಾನೇಜ್ಮೆಂಟಲ್ಲಿ ಕೂಡ ಬಳಸ್ತೀವಿ ನಾವು. ಸಾಮ ಅಂತಂದರೆ ಕನ್ವಿನ್ಸಿಂಗ್ ಅಂತ, ದಾನ ಅಂತಂದರೆ ರಿವಾರ್ಡಿಂಗ್, ಭೇದ ಅಂತಂದರೆ ಡೆಲಿಗೇಟಿಂಗ್ ಅಂತ, ದಂಡ ಅಂದರೆ ಪನಿಷಿಂಗ್ ಅಂತ. ಇದನ್ನು ನಾವು ಬೇರೆ ಬೇರೆ ಮೆಚುರಿಟಿ ಇರುವಂಥ ವ್ಯಕ್ತಿಗಳಿಂದ ಕೆಲಸ ಮಾಡಿಸ್ಕೊಳ್ಳುವಾಗ ಈ ಬೇರೆ ಬೇರೆ ಸ್ಟ್ರಾಟಜಿಗಳನ್ನ ಬಳಸಬೇಕಾಗುತ್ತೆ. ಇಫ್ ಎ ಪರ್ಸನ್ ಈಸ್ ಮೆಚೂರ್ಡ್, ಕನ್ವಿನ್ಸಿಂಗ್ ಈಸ್ ಎನಫ್. ಅಂದರೆ ಒಬ್ಬ ವ್ಯಕ್ತಿ ಮೆಚೂರ್ಡ್ ಇದ್ದಾಗ, ಅವನು ಪ್ರಬುದ್ಧ ಇದ್ದಾಗ, ಅವನಿಗೆಲ್ಲ ಗೊತ್ತಿದ್ದಾಗ ನೀವು ಜಸ್ಟ್ ಅವನಿಗೆ ಹೇಳಿದರೆ ಸಾಕು ಕೆಲಸ ಮಾಡ್ತಾನೆ. ಅರ್ಜುನ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಕನ್ವಿನ್ಸಿಂಗ್ ಇಸ್ ಎನಫ್, ಹೆಲ್ ಡೂ ದ ವರ್ಕ್. ಕೆಲವರಿಗೆ ದಾನ ಕೊಡಬೇಕಾಗುತ್ತೆ. ದಟ್ ಮೀನ್ಸ್ ಯು ನೀಡ್ ಟು ರಿವಾರ್ಡ್ ದೆಮ್, ಯು ನೀಡ್ ಟು ಪೇ ದೆಮ್.
ನೀವು ಏನಾದರೂ ಕೊಟ್ಟು ಕೆಲಸ ಮಾಡಿಸ್ಬೇಕಾಗತ್ತೆ. ಈಗಿನ ಎಂಪ್ಲಾಯರ್ ರಿಲೇಷನ್ಶಿಪ್ ಏನಿದೆ, ಅಂದರೆ ನೀವು ಉದ್ಯೋಗಕ್ಕೆ ಸೇರಿದಾಗ, ನೀವು ಉದ್ಯೋಗಕ್ಕೆ ಏನಕ್ಕೆ ಸೇರ್ತೀರೋ ನಿಮ್ಗೆ ಅವರು ಸ್ಯಾಲ್ರಿ ಕೊಡ್ತಾರೆ. ಇದು ಕೊಟ್ಟು ತಗೊಳ್ಳೋದು, ಕೆಲಸನ ಸರ್ವಿಸ್ ಆಗಿ ನೀವು ಕೊಡ್ತೀರಾ, ಅದಕ್ಕೆ ಬದಲಾಗಿ ನಿಮಗೆ ಸ್ಯಾಲ್ರಿ ಬರುತ್ತೆ. ದಟ್ ಈಸ್ ರಿವಾರ್ಡಿಂಗ್ ಅಂತ. ಭೇದ ಅಂತ ಅಂದಾಗ ಡೆಲಿಗೇಟಿಂಗ್ ಅಂತ, ಬ್ರೇಕಿಂಗ್ ಅಂತ. ಅಂದರೆ ಇರೋವಂತಹ ವರ್ಕ್ ಏನಿದೆಯಲ್ಲ, ಎಷ್ಟು ದೊಡ್ಡ ವರ್ಕನ್ನು ಒಬ್ಬರು ಮಾಡಲಿಕ್ಕೆ ಆಗೋದಿಲ್ಲ. ಯು ನೀಡ್ ಟು ಬ್ರೇಕ್ ಇಟ್. ಅದನ್ನು ನೀವು ಪೀಸ್ ಮಾಡಿ ಅದನ್ನು ನೀವು ನಿಮ್ಮ ಕೆಳಗಿನವರಿಗೆ ಹಂಚಬೇಕಾಗತ್ತೆ. ವರ್ಕನ್ನು ನೀವು ಕೆಳಗಿನವರಿಗೆ ನೀವು ವಹಿಸಿ ಕೊಡಬೇಕಾಗತ್ತೆ. ಯು ನೀಡ್ ಟು ಡೆಲಿಗೇಟ್ ದಟ್ ಪಾರ್ಟ್ ಆಫ್ ವರ್ಕ್. ಅದನ್ನು ಭೇದ ಅಂತ ಕರೀತಾರೆ. ದಂಡ ಅಂತಂದರೆ ಕೆಲವೊಬ್ಬರು ಎಂಪ್ಲಾಯೀಸ್ ಇರ್ತಾರೆ, ಅವರಿಂದ ಕೆಲಸ ಮಾಡಿಸ್ಬೇಕು ನೀವು ಅಂತಂದರೆ ಯು ನೀಡ್ ಟು ಪನಿಷ್ ದೆಮ್, ಅದರ್ವೈಸ್ ದೇ ವಿಲ್ ನಾಟ್ ಡೂ ಯುವರ್ ವರ್ಕ್. ನೀವೇನಾದರೂ ಹೇಳಬೇಕು, ಈ ಕೆಲಸ ಮಾಡದೇ ಇದ್ದರೆ ನಿಮಗೆ ಸ್ಯಾಲ್ರಿ ಕಟ್ ಮಾಡ್ತೀವಿ, ಅಥವಾ ನಿಮ್ಮನ್ನು ಕೆಲಸದಿಂದ ತೆಗೆಯೋ ಚಾನ್ಸ್ ಇರುತ್ತೆ ಅಂತ ನೀವೇನಾದರೂ ಪನಿಷಿಂಗ್ ಸ್ಟ್ರಾಟಜಿ ಯೂಸ್ ಮಾಡಿದರೆ ಮಾತ್ರ ಅವರಿಂದ ನಿಮ್ಮ ಕೆಲಸ ಆಗುತ್ತೆ, ಇಲ್ಲಾಂದರೆ ಕೆಲಸ ಆಗೋದಿಲ್ಲ. ಸೊ ಹಾಗಾಗಿ ಈ ಸ್ಟ್ರಾಟಜಿಗಳೆಲ್ಲ ನಮಗೆ ಈ ಏನ್ಷಿಯಂಟ್ ಇಂಡಿಯನ್ ಎಪಿಕ್ಗಳಲ್ಲಿ, ಹಳೆಯ ಗ್ರಂಥಗಳೆಲ್ಲ ಸಿಗ್ತಾ ಹೋಗುತ್ತೆ. ಮತ್ತು ನೀವು ಈಜಿಪ್ಟಿಯನ್ ಸೈಡ್ ಹೋದರೆ ಯು ಕ್ಯಾನ್ ಸಿ ವೆರಿ ಜೈಂಟ್ ಪಿರಮಿಡ್ಸ್ ದೇರ್. ದೊಡ್ಡ ದೊಡ್ಡ ಪಿರಮಿಡ್ಸ್ಗಳನ್ನ ನೋಡ್ಬೋದು ನೀವಲ್ಲಿ. ಒಮ್ಮೆ ಯೋಚನೆ ಮಾಡಿ, ಅಷ್ಟು ದೊಡ್ಡ ಪಿರಮಿಡ್ಸ್ಗಳನ್ನ ಯಾರೋ ಒಬ್ಬ ವ್ಯಕ್ತಿ ಕಟ್ಟಿರೋಕ್ಕೆ ಸಾಧ್ಯನಾ? ಇಲ್ಲ, ಅಲ್ಲಿ ತುಂಬ ವ್ಯಕ್ತಿಗಳು ಒಟ್ಟಿಗೆ ಸೇರಿ ಕೆಲಸ ಮಾಡಿರ್ತಾರೆ. ಎಲ್ಲಿ ಒಟ್ಟಿಗೆ ಸೇರಿ ಕೆಲಸ ಮಾಡೋದಿರುತ್ತೋ ಅಲ್ಲೆಲ್ಲ ಮ್ಯಾನೇಜ್ಮೆಂಟ್ ಇರುತ್ತೆ. ಯಾಕೆಂದರೆ ಆ ವ್ಯಕ್ತಿಗಳನ್ನು ನೀವು ಕೋಆರ್ಡಿನೇಟ್ ಮಾಡಬೇಕಾಗುತ್ತೆ. ಸೊ ಒಂದು ಕಟ್ಟಡ ನಿರ್ಮಾಣ ಮಾಡೋದೇನಿದೆಯಲ್ಲ, ಒಂದು ಸಣ್ಣ ಮನೆ ಕಟ್ಟೋದು ಎಷ್ಟು ಕಷ್ಟ ಇದೆ, ಅಲ್ಲಿ ಎಷ್ಟೊಂದು ಆರ್ಗನೈಸಿಂಗ್, ಡೈರೆಕ್ಟಿಂಗ್, ಕಂಟ್ರೋಲಿಂಗ್ ಎಲ್ಲ ಬರುತ್ತೆ, ಪ್ಲಾನಿಂಗ್ ಕೂಡ ಬರುತ್ತೆ. ಸೊ ಹಾಗೆ ಒಂದು ದೊಡ್ಡ ಪಿರಮಿಡ್ ಕಟ್ಟಬೇಕು ಅಂದರೆ ಅಲ್ಲಿ ಎಷ್ಟೊಂದು ಜನ ಕೆಲಸ ಮಾಡಿರ್ತಾರೆ. ಅವರ ಮಧ್ಯೆ ಏನಾದರೂ ಕೋಆರ್ಡಿನೇಷನ್ ಇಲ್ಲದೆ ಹೋದರೆ ಅಷ್ಟೊಂದು ದೊಡ್ಡ ಪಿರಮಿಡ್ಗಳು ಈಗ ನಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇರಲಿಲ್ಲ. ಆಗಿನ ಕಾಲದಲ್ಲಿ ಲುಕ್ ಅಟ್ ದ ಸೈನ್ಸ್, ಆಗಿನ ಟೆಕ್ನಾಲಜಿ ನೋಡಿ ಹೇಗಿತ್ತು. ಮಮ್ಮಿ ಅಂತ ಕರೀತಾರೆ, ಅಂದರೆ ಆ ಹೂತಿಟ್ಟಿರೋ ಹೆಣಗಳು ಸಾವಿರಾರು ವರ್ಷ ಕೊಳಿದೆ ಹಾಗೆ ಉಳಿಯುವಂಥ ಟೆಕ್ನಾಲಜಿ. ಆ ಕನ್ಸ್ಟ್ರಕ್ಷನ್, ಆರ್ಕಿಟೆಕ್ಚರ್, ಅಲ್ಲಿ ಪ್ಲಾನ್ ಇದೆ, ಆರ್ಗನೈಸಿಂಗ್ ಇದೆ, ಡೈರೆಕ್ಟಿಂಗ್ ಇದೆ, ಕಂಟ್ರೋಲಿಂಗ್ ಇದೆ, ಇದೆಲ್ಲ ಮ್ಯಾನೇಜ್ಮೆಂಟ್. ನೀವು ಈ ಚೀನಾದ ಸೈಡ್ ಬಂದರೆ ಅಗೇನ್ ದ ಗ್ರೇಟ್ ವಾಲ್ ಆಫ್ ಚೈನಾ ಗೊತ್ತಿದೆ ನಿಮಗೆ, ಅಷ್ಟು ದೊಡ್ಡ ಚೈನಾ ಗೋಡೆ ಎಲ್ಲ ಎಷ್ಟೋ ಜನಗಳು ಸೇರಿ ಕೆಲಸ ಮಾಡಿರ್ತಾರೆ. ಅಥವಾ ನೀವು ಇಂಡಿಯನ್ ಹಿಸ್ಟ್ರಿ ತೊಗೊಂಡ್ರು ಗುಪ್ತ ಡೈನಾಸ್ಟಿ, ಮೌರ್ಯ ಡೈನಾಸ್ಟಿ ಅಲ್ಲೆಲ್ಲ ನೋಡಿದ್ರೆ ಎಂತೆಂಥ ಒಳ್ಳೊಳ್ಳೆ ದೇವಸ್ಥಾನಗಳು, ಆರ್ಕಿಟೆಕ್ಚರ್ ಇದೆಲ್ಲ ನೋಡಿದಾಗ ಜನ ಸೇರಿ ಕೆಲಸ ಮಾಡ್ತಾಯಿದ್ರು, ಮತ್ತು ಅವರಿಗೆ ಮ್ಯಾನೇಜ್ಮೆಂಟ್ ಕಲೆ ಗೊತ್ತಿತ್ತು. ಹಾಗಾಗಿ ಅಂತಹ ಒಳ್ಳೆಯ ವಾಸ್ತುಶಿಲ್ಪಗಳು ನಮಗೆ ಇವತ್ತು ನೋಡ್ಲಿಕ್ಕೆ ಸಿಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಇನ್ನು ಇದು ಇತಿಹಾಸ ಆಯಿತು. ನಾವು ಮಾಡ್ರನ್ ಮ್ಯಾನೇಜ್ಮೆಂಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ ನಿಮಗೆ ಸಬ್ಜೆಕ್ಟಲ್ಲಿರೋ ಪ್ರಕಾರ ವಾಟ್ ಇಸ್ ಮಾಡ್ರನ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಲ್ಲ, ಅದನ್ನು ನಾವು ನೋಡ್ತಾ ಹೋಗಬೇಕು. ಮೀನಿಂಗ್, ಡೆಫಿನಿಷನ್, ನೇಚರ್, ಪ್ರೋಸೆಸ್ ಆಫ್ ಮ್ಯಾನೇಜ್ಮೆಂಟ್ನೆಲ್ಲ ನಾವಿವತ್ತು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಏನು ಮ್ಯಾನೇಜ್ಮೆಂಟ್ ಅಂದರೆ ವಾಟ್ಸ್ ಅ ಮೀನಿಂಗ್ ಆಫ್ ಮ್ಯಾನೇಜ್ಮೆಂಟ್ ಇನ್ ಕಾರ್ಪೊರೇಟ್ ಕಾಂಟೆಕ್ಸ್ಟ್. ಅಂದರೆ ನೀವು ಒಂದು ಕಾರ್ಪೊರೇಟ್ ಕಂಪನಿಯ ಪಾಯಿಂಟ್ ಆಫ್ ವ್ಯೂಯಿಂದ, ಒಂದು ಇಂಡಸ್ಟ್ರಿ ಪಾಯಿಂಟ್ ಆಫ್ ವ್ಯೂಯಿಂದ, ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂಯಿಂದ, ಎಕನಾಮಿಕ್ ಪಾಯಿಂಟ್ ಆಫ್ ವ್ಯೂಯಿಂದ ಮ್ಯಾನೇಜ್ಮೆಂಟ್ನ ನೋಡೋದಾದರೆ, ಸೊ ಇಟ್ ಕುಡ್ ಬಿ ಅ ಮೀನಿಂಗ್ ಆಫ್ ಮ್ಯಾನೇಜ್ಮೆಂಟ್. ಏನು ಹೇಳುತ್ತೆ, ಮ್ಯಾನೇಜ್ಮೆಂಟ್ is a coordination and administration of tasks to achieve a goal. Such administrative activities include setting the organization strategy and coordinating the efforts of staff to accomplish these objectives through the application of available resources. ನಾನು ನಿಮಗೆ ಯಾವಾಗಲೂ ಒಮ್ಮೆ ಹೇಳಿದ್ದೆ, ರಿಸೋರ್ಸಸ್ ಆರ್ ಲಿಮಿಟೆಡ್ ಅಂತ. ನಮ್ಮ ಆರ್ಗನೈಸೇಷನ್ ಹತ್ರ ಬೇಕಾದಷ್ಟಿಲ್ಲ, ಒಂದಷ್ಟು ರಿಸೋರ್ಸಸ್ ಇದೆ. ಆ ರಿಸೋರ್ಸಸನ್ನು ನೀವು ತುಂಬ ಕೇರ್ಫುಲ್ಲಾಗಿ ಮ್ಯಾನೇಜ್ ಮಾಡಬೇಕಾಗುತ್ತೆ. ನಮ್ಮ ಹತ್ರ ಹ್ಯೂಜ್ ಫಿನಾನ್ಸ್ ಇಲ್ಲ, ಇರೋ ಫಿನಾನ್ಸನ್ನು ಮ್ಯಾನೇಜ್ ಮಾಡಬೇಕು. ಹ್ಯೂಜ್ ಹ್ಯೂಮನ್ ರಿಸೋರ್ಸ್ ಇಲ್ಲ, ಇರುವಂಥ ಹ್ಯೂಮನ್ ರಿಸೋರ್ಸಸ್ನ ನಾವು ಯುಟಿಲೈಸ್ ಮಾಡಬೇಕು. ಇದನ್ನೆಲ್ಲ ಮಾಡುವಾಗ ಎ ಕೋಆರ್ಡಿನೇಷನ್ ಈಸ್ ರಿಕ್ವೈರ್ಡ್. ಎಲ್ಲದೂ ಇದೆ, ಇಲ್ಲಿ ರಿಸೋರ್ಸಸ್ ಇದೆ, ನಮಗೆ ಇಲ್ಲಿ ಕೆಲಸ ಮಾಡೋ ಜನ ಇದ್ದಾರೆ, ಇನ್ವೆಸ್ಟ್ಮೆಂಟ್ ಇದೆ, ಅಂದರೆ ಕ್ಯಾಪಿಟಲ್ನ ನಾವು ಇನ್ವೆಸ್ಟ್ ಮಾಡಿದ್ದೀವಿ, ಬಿಲ್ಡಿಂಗ್ ಕಟ್ಟಿದ್ದೀವಿ, ಮಷಿನ್ಗಳನ್ನ ತಂದಿದ್ದೀವಿ, ರಾ ಮೆಟೀರಿಯಲ್ಸ್ನ ಪರ್ಚೇಸ್ ಮಾಡಿದ್ದೀವಿ, ಎಲ್ಲದೂ ಇದೆ. ಅದನ್ನೆಲ್ಲ ಹಾಗೆ ಬಿಟ್ಟರೆ ಕೆಲಸ ತನ್ನ ಪಾಡಿಗೆ ತಾನು ನಡೀತಾ ಹೋಗುತ್ತಾ? ಇಲ್ಲ ಅದನ್ನೆಲ್ಲ ಕೋಆರ್ಡಿನೇಟ್ ಮಾಡಿಬಿಟ್ಟು ಎಲ್ಲರೂ ಒಟ್ಟಿಗೆ ಕೆಲಸ ಮಾಡೋ ಥರ ನೋಡಿಕೊಂಡಾಗ ಮಾತ್ರ ಪ್ರೊಡಕ್ಷನ್ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದರೆ ಎಲ್ಲದೂ ಅದ್ರ ಪಾಡಿಗೆ ಅದಲ್ಲೇ ಇರುತ್ತೆ. ಸೊ ಅಂಥ ಕೆಲಸನ ಇಲ್ಲಿ ನಮಗಿಲ್ಲಿ ಈ ಕಂಟ್ರೋಲ್, ಕೋಆರ್ಡಿನೇಟಿಂಗ್ ಮತ್ತು ಅಡ್ಮಿನಿಸ್ಟ್ರೇಷನ್ ಕೆಲಸನ ಮ್ಯಾನೇಜ್ಮೆಂಟ್ ಮಾಡ್ತಾ ಹೋಗುತ್ತೆ ಅಂತ. ಇಟ್ಸ್ ಎ ಸಿಂಪಲ್ ಮೀನಿಂಗ್ ಆಫ್ ಮ್ಯಾನೇಜ್ಮೆಂಟ್ ಅಂತ. ದೆನ್ ಲೆಟ್ಸ್ ಗೋ ಟು ಲುಕ್ ಅಟ್ ಡೆಫಿನಿಷನ್ಸ್ ಆಫ್ ಮ್ಯಾನೇಜ್ಮೆಂಟ್. ಇಲ್ಲಿ ನಿಮಗೆ ಬೇರೆ ಬೇರೆ ವ್ಯಕ್ತಿಗಳು ಕಾಣಿಸ್ತಾ ಹೋಗ್ತಾರೆ. ಮೇರಿ ಪಾರ್ಕರ್ ಫಸ್ಟು ಯಾರು ನಿಮ್ಗೆ ಕಾಣಿಸ್ತಾ ಇದ್ದಾರ, ಮೇರಿ ಪಾರ್ಕರ್ ಡೆಫಿನಿಷನ್ ಇದೆಯಲ್ಲ, ದಟ್ ಈಸ್ ಅ ಈಸಿ ಡೆಫಿನಿಷನ್. ಆ ಡೆಫಿನಿಷನ್ ನೀವು ತುಂಬ ಸುಲಭವಾಗಿ ಪ್ರಾಕ್ಟೀಸ್ ಮಾಡ್ಬೋದು. ನೆಕ್ಸ್ಟು ಹೆರಾಲ್ಡ್ ಕೂನ್ಸ್ ನಿಮಗೆ ಕಾಣಿಸ್ತಾ ಇರೋ ಎರಡನೇ ವ್ಯಕ್ತಿ, ಹೆರಾಲ್ಡ್ ಕೂನ್ಸ್.
ಅವನ ಡೆಫಿನಿಷನು ಇಂಪ್ರೂವೈಸ್ಡ್ ಡೆಫಿನಿಷನ್ ಆಫ್ ಮೇರಿ ಪಾರ್ಕರ್. ಮತ್ತು ಮೂರನೇ ವ್ಯಕ್ತಿ ಪೀಟರ್ ಡ್ರಕ್ಕರ್, ನಾಲ್ಕನೇವರು ಲಾರೆನ್ಸ್ ಆಪ್ಲೆ, ಮತ್ತು ಐದನೇ ವ್ಯಕ್ತಿ ಹೆನ್ರಿ ಫೆಯಾಲ್. ಸೊ ನಾನು ಯೂರಿಸ್ಟ್ ಜನರ ಡೆಫಿನಿಷನನ್ನು ತಗೊಂಡಿದ್ದೀನಿ. ತುಂಬ ಡೆಫಿನಿಷನ್ಗಳು ಬೇಡ, ನಿಮ್ಗೊಂದು 2-3 ಡೆಫಿನಿಷನ್ಸ್ಗಳು ಬಂದರೆ ಸಾಕು. ಸೊ ನಿಮಗೆ ಯಾವುದು ಈಸಿ ಅನಿಸುತ್ತೆ ಅಂತ ಒಂದು 3 ಡೆಫಿನಿಷನ್ಸ್ಗಳನ್ನ ಇಟ್ಕೊಂಡ್ರೆ ಸಾಕು. ಲೆಟ್ ಅಸ್ ಲುಕ್ ಅಟ್ ಒನ್ ಬೈ ಒನ್. ಓಕೆ, ಫಸ್ಟು ಡೆಫಿನಿಷನ್ ಆಫ್ ಮ್ಯಾನೇಜ್ಮೆಂಟ್ನ ಮೇರಿ ಪಾರ್ಕರ್ ಏನು ಹೇಳಿದ್ದಾರೆ ಅಂದರೆ, ಶೀಸ್ ಅ ಲೇಡಿ, ಆ್ಯಕ್ಚುಲಿ ಅಮೇರಿಕನ್ ಲೇಡಿ. ಇದು ತುಂಬ ಸಿಂಪ್ಲಿಫೈಡ್ ಡೆಫಿನಿಷನ್, ತುಂಬ ಎಲ್ಲರೂ ನೆನ್ಪಿಟ್ಕೊಳ್ಬೋದಂತ. ಯಾವುದೇ ಸಂದರ್ಭದಲ್ಲಿ ಯಾರೇ ನೀವು ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್, ನಿಮಗೆ ಮ್ಯಾನೇಜ್ಮೆಂಟಿನ ಡೆಫಿನಿಷನ್ ಗೊತ್ತಾ ಹೇಳಿ ಅಂತಂದರೆ, ಯು ಕ್ಯಾನ್ ಗೋ ವಿತ್ ದಿಸ್ ಡೆಫಿನಿಷನ್. ಮ್ಯಾನೇಜ್ಮೆಂಟ್ ಈಸ್ ಅನ್ ಆರ್ಟ್ ಆಫ್ ಗೆಟಿಂಗ್ ಥಿಂಗ್ಸ್ ಡನ್ ಥ್ರೂ ಪೀಪಲ್ ಅಂತ. ಇಟ್ಸ್ ವೆರಿ ಈಸಿ ಡೆಫಿನೇಷನ್. ಓಕೆ, ಲುಕ್ ಅಟ್ ಇಟ್. ಮ್ಯಾನೇಜ್ಮೆಂಟ್ ಈಸ್ ಅನ್ ಆರ್ಟ್ ಆಫ್ ಗೆಟಿಂಗ್ ಥಿಂಗ್ಸ್ ಡನ್ ಥ್ರೂ ಪೀಪಲ್. ಅಂದರೆ ಮ್ಯಾನೇಜ್ಮೆಂಟ್ ಅಂದರೆ ಏನಂತ, ಇದು ಬೇರೆಯವರಿಂದ ಕೆಲಸ ಮಾಡಿಸಿಕೊಳ್ಳುವಂತಹ ಒಂದು ಕಲೆ. ಇಟ್ಸ್ ಅನ್ ಆರ್ಟ್ ಆಫ್ ಗೆಟಿಂಗ್ ದ ವರ್ಕ್ ಡನ್ ಬೈ ಅದರ್ಸ್. ಮ್ಯಾನೇಜ್ಮೆಂಟ್ ಅಂತಂದರೆ ನೀವು ಕೆಲಸ ಮಾಡೋದಲ್ಲ. ಮ್ಯಾನೇಜ್ಮೆಂಟ್ ಅಂತಂದರೆ ಬೇರೆಯವರಿಂದ ನೀವು ಕೆಲಸ ಮಾಡಿಸ್ಕೊಳ್ಳೋದು. ನೀವು ಕೆಲಸ ಮಾಡೋದು ಸುಲಭ ಇರ್ಬೋದು, ಅದರ ಮೇಲೆ ಬೇರೆಯವರಿಂದ ಕೆಲಸ ಮಾಡಿಸ್ಕೊಳ್ಳೋದಿದೆಯಲ್ಲ, ಅದು ಅಷ್ಟು ಸುಲಭ ಅಲ್ಲ. ಅದಕ್ಕೊಂದು ಸ್ಕಿಲ್ ಬೇಕಾಗುತ್ತೆ. ಅದಕ್ಕೆ ಅದನ್ನು ಆರ್ಟ್ ಅಂತ ಕರಿತೀವಿ. ಇಟ್ಸ್ ಅನ್ ಆರ್ಟ್, ಎಲ್ರಿಗೂ ಸಾಧ್ಯ ಆಗೋದಿಲ್ಲ, ಬಟ್ ಯು ಕ್ಯಾನ್ ಲರ್ನ್ ಇಟ್. ಸೊ ಅದನ್ನು ಮ್ಯಾನೇಜ್ಮೆಂಟ್ ಅಂತ ಕರೀತಾರೆ ಅಂತ. ಈಸಿ ಡೆಫಿನೇಷನ್ ಎಲ್ಲ ನೆನಪಿರುತ್ತೆ. ಮೇರಿ ಪಾರ್ಕರ್ಸ್ ಡೆಫಿನೇಷನ್, ಮ್ಯಾನೇಜ್ಮೆಂಟ್ ಈಸ್ ಅನ್ ಆರ್ಟ್ ಆಫ್ ಗೆಟಿಂಗ್ ದ ವರ್ಕ್ ಡನ್ ಥ್ರೂ ಪೀಪಲ್. ಇದನ್ನೇ ಸ್ವಲ್ಪ ಇಂಪ್ರೂವೈಸ್ ಮಾಡಿ ನಮ್ಮ ಹೆರಾಲ್ಡ್ ಕೂನ್ಸ್ ಏನು ಹೇಳ್ತಾರೆ ಅಂದರೆ, ಮ್ಯಾನೇಜ್ಮೆಂಟ್ ಈಸ್ ದ ಆರ್ಟ್ ಆಫ್ ಗೆಟಿಂಗ್ ಥಿಂಗ್ಸ್ ಡನ್ ಥ್ರೂ ಆ್ಯಂಡ್ ವಿತ್ ಪೀಪಲ್. ಇಲ್ಲಿ ಡನ್ ಥ್ರೂ ಪೀಪಲ್ ಅಂತ ಅಷ್ಟೇ ಹೇಳಿದರು ಮೇರಿ ಪಾರ್ಕರ್. ಇಲ್ಲಿ ಡನ್ ಥ್ರೂ ಆ್ಯಂಡ್ ವಿತ್ ಪೀಪಲ್ ಅಂತ ಹೇಳ್ತಾರೆ. ಇನ್ ಫಾರ್ಮಲಿ ಆರ್ಗನೈಸ್ಡ್ ಗ್ರೂಪ್ಸ್ ಅಂತ. ಇಲ್ಲಿ ಏನು ವ್ಯತ್ಯಾಸ ಆಯಿತು ಅಂತಂದರೆ, ಸೊ ಮ್ಯಾನೇಜ್ಮೆಂಟ್ ಈಸ್ ಅನ್ ಆರ್ಟ್ ಆಫ್ ಗೆಟಿಂಗ್ ದ ವರ್ಕ್ ಡನ್ ಥ್ರೂ ಅದರ್ಸ್. ಅಂದರೆ ಬೇರೆಯವರಿಂದ ಕೆಲಸ ಮಾಡಿಸ್ಕೊಳ್ಳೋದು ಸರಿ, ಜೊತೆಗೆ ಬೇರೆಯವರ ಜೊತೆಗೆ ಕೆಲಸ ಮಾಡೋದು ಅಂತ. ಅಂದರೆ ನೀವು ಬೇರೆಯವರಿಂದ ಕೆಲಸ ಮಾಡಿಸ್ಕೊಂಡು ನೀವು ಆರಾಮಾಗಿ ಕೂರೋದಂತಲ್ಲ. ಸೊ ಯು ಹ್ಯಾವ್ ಟು ಇನ್ವಾಲ್ವ್ ಇನ್ ಇಟ್ ಅಂತ. ಯು ಹ್ಯಾವ್ ಟು ಬಿ ವಿತ್ ದೆಮ್. ಅವ್ರ ಜೊತೆಗೆ ನೀವು ನಿಲ್ಲಬೇಕು, ಅವ್ರ ಜೊತೆ ನೀವು ಇರಬೇಕು. ಸೊ ಅದಕ್ಕೋಸ್ಕರ ವರ್ಕಿಂಗ್ ವಿತ್ ದೆಮ್, ವರ್ಕಿಂಗ್ ವಿತ್ ಪೀಪಲ್, ಅವ್ರ ಜೊತೆಗೆ ಇರ್ತೀರ ನೀವು ಅಂತ. ಇನ್ ಫಾರ್ಮಲಿ ಆರ್ಗನೈಸ್ಡ್ ಗ್ರೂಪ್ ಅಂತಂದರೆ, ಸೊ ಒಂದು ಆರ್ಗನೈಸೇಷನಲ್ಲಿ ಅಲ್ಲಿ ಬೇರೆ ಗ್ರೂಪ್ಸ್ ಅಂತ ಇರುತ್ತೆ. ಇಟ್ಸ್ ಎ ಟೀಮ್ ವರ್ಕ್. ಮ್ಯಾನೇಜ್ಮೆಂಟ್ ಅನ್ನೋದು ಒಬ್ಬರ ಕೆಲಸ ಅಲ್ಲ, ಎಲ್ಲ ಸೇರಿ ಮಾಡುವಂಥ ಕೆಲಸ. ಈ ಗ್ರೂಪ್ ಇದೆಯಲ್ಲ, ಇದು ಫಾರ್ಮಲಿ ಆರ್ಗನೈಸ್ಡ್ ಅಂತಂದರೆ ಆ ಗ್ರೂಪಿಗೆ ಒಂದು ಸ್ಟ್ರಕ್ಚರ್ ಇರುತ್ತೆ. ಪ್ಲಾನ್ ಮಾಡಿ ಆ ಗ್ರೂಪನ್ನು ಸ್ಥಾಪನೆ ಮಾಡಿರ್ತಾರೆ. ಒಟ್ಟಾರೆಯಾಗಿ ಹುಟ್ಕೊಂಡಿರೋ ಗ್ರೂಪ್ ಅಲ್ಲ. ಇಟ್ಸ್ ನಾಟ್ ಎನ್ ಇನ್ಫಾರ್ಮಲ್ ಗ್ರೂಪ್. ಇನ್ಫಾರ್ಮಲ್ ಗ್ರೂಪ್ಗಳು ಒಟ್ಟಾರೆಯಾಗಿ ಫ್ರೆಂಡ್ ಸರ್ಕಲಲ್ಲಿ ಹುಟ್ಟುಬಿಡುತ್ತೆ. ಬಟ್ ಫಾರ್ಮಲ್ ಗ್ರೂಪ್ ಅಂತಂದರೆ ಅವರು ಪ್ಲಾನ್ ಮಾಡಿಬಿಟ್ಟು ಕೆಲಸ ಹೀಗೆ ನಡಿಬೇಕು ಆ ಉದ್ದೇಶಕ್ಕೋಸ್ಕರ ಮಾಡಿರುವಂಥ ಗ್ರೂಪ್ಗಳಾಗಿರುತ್ತೆ. ಇನ್ನು ಡೆಫಿನಿಷನ್ ಆಫ್ ಮ್ಯಾನೇಜ್ಮೆಂಟ್ ಅಕಾರ್ಡಿಂಗ್ ಟು ಪೀಟರ್ ಡ್ರಕ್ಕರ್. ಪೀಟರ್ ಡ್ರಕ್ಕರ್ ಏನು ಹೇಳ್ತಾರೆ, ಮ್ಯಾನೇಜ್ಮೆಂಟ್ ಈಸ್ ಅ ಮಲ್ಟಿಪರ್ಪಸ್ ಆರ್ಗಾನ್ ದಟ್ ಮ್ಯಾನೇಜಸ್ ಅ ಬಿಸ್ನೆಸ್, ಮ್ಯಾನೇಜಸ್ ಮ್ಯಾನೇಜರ್ಸ್ ಆ್ಯಂಡ್ ಮ್ಯಾನೇಜಸ್ ವರ್ಕರ್ಸ್ ಆ್ಯಂಡ್ ವರ್ಕರ್. ಇವರು ಮ್ಯಾನೇಜ್ಮೆಂಟನ್ನು ಸೊ ಬ್ರಾಡಾಗಿ ಹೇಳಲಿಕ್ಕೆ ಟ್ರೈ ಮಾಡ್ತಾರೆ. ಮ್ಯಾನೇಜ್ಮೆಂಟ್ ಇಸ್ ಎ ಮಲ್ಟಿಪರ್ಪಸ್ ಆರ್ಗಾನ್. ಸೊ ಇಟ್ಸ್ ಅನ್ ಆರ್ಗಾನ್ ಅಂತ ಹೇಳ್ತಾರೆ. ಏನು ಮಲ್ಟಿಪರ್ಪಸ್ ಅಂದರೆ ನಿಮ್ಮ ಬಾಡಿನಲ್ಲಿ ಆರ್ಗಾನ್ಸ್ ಇರುತ್ತಲ್ಲ, ಪ್ರತಿಯೊಂದು ಒಂದೊಂದು ಕೆಲಸ ಮಾಡುತ್ತೆ. ಸೊ ಹಾರ್ಟ್ ಹ್ಯಾಸ್ ಇಟ್ಸ್ ಓನ್ ಡ್ಯೂಟಿ, ಸೊ ಲಂಗ್ಸ್ ಹ್ಯಾವ್ ದೇರ್ ಓನ್ ಡ್ಯೂಟಿ. ಹಾಗೆ ಪ್ರತಿಯೊಂದಕ್ಕೂ ಒಂದು ಕರ್ತವ್ಯ ಅಂತಿದೆ. ಹಾಗೆ ಇಟ್ಸ್ ಅನ್ ಆರ್ಗಾನ್. ಮ್ಯಾನೇಜ್ಮೆಂಟು ಒಂದು ಕರ್ತವ್ಯ ಇದೆ. ಅದು ಕರ್ತವ್ಯ ಏನಪ್ಪ ಅಂತಂದರೆ ಮ್ಯಾನೇಜಿಂಗ್ ಆಲ್ ದೀಸ್ ಥಿಂಗ್ಸ್. ಬಿಸ್ನೆಸ್ಸನ್ನು ಮ್ಯಾನೇಜ್ ಮಾಡೋದು, ಮ್ಯಾನೇಜರ್ಸ್ನ ಮ್ಯಾನೇಜ್ ಮಾಡೋದು, ಮತ್ತು ವರ್ಕರ್ಸ್ನ ಮ್ಯಾನೇಜ್ ಮಾಡೋದು. ಬಿಸ್ನೆಸ್ನ ಅಂತಂದಾಗ ಓವರಾಲ್ ಆರ್ಗನೈಸೇಷನ್, ಒಂದು ಸಂಸ್ಥೆ, ಒಂದು ಪ್ರಾಫಿಟ್ ಉದ್ದೇಶ ಇಟ್ಕೊಂಡು ಒಂದು ಹುಟ್ಟಿರುವಂಥ ಒಂದು ಸಂಸ್ಥೆನ ಅದನ್ನು ಮ್ಯಾನೇಜ್ ಮಾಡಬೇಕು. ಅದನ್ನು ಮ್ಯಾನೇಜ್ ಮಾಡಲಿಕ್ಕಂತ ಮ್ಯಾನೇಜರ್ಸ್ ಇರ್ತಾರೆ, ಅವರನ್ನೂ ಮ್ಯಾನೇಜ್ ಮಾಡುತ್ತೆ ಮ್ಯಾನೇಜ್ಮೆಂಟ್. ಮತ್ತು ಮ್ಯಾನೇಜರ್ಸ್ ವರ್ಕರ್ಸ್ನ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಆ ವರ್ಕರ್ಸನ್ನು ಕೂಡ ಮ್ಯಾನೇಜ್ಮೆಂಟ್ ಒಳಗೊಂಡಿರುತ್ತೆ. ಇವರೆಲ್ಲರನ್ನೂ ಮ್ಯಾನೇಜ್ ಮಾಡುವಂತಹ ಕಾರ್ಯ ಮಾಡುತ್ತೆ ಅಂತ ಪೀಟರ್ ಡ್ರಕ್ಕರ್ ಹೇಳ್ತಾರೆ. ಲಾರೆನ್ಸ್ ಆಪ್ಲೆ ಅವ್ರದ್ದು ಡೆಫಿನೇಷನ್ ಇದು, ಮ್ಯಾನೇಜ್ಮೆಂಟ್ ಈಸ್ ದ ಅಕಂಪ್ಲಿಷ್ಮೆಂಟ್ ಆಫ್ ರಿಸಲ್ಟ್ಸ್ ಥ್ರೂ ದ ಎಫರ್ಟ್ಸ್ ಆಫ್ ಅದರ್ ಪೀಪಲ್ ಅಂತ. ಹೆಚ್ಚು ಕಡಿಮೆ ಹಿಂದಿನ ಡೆಫಿನೇಷನ್ಗಳಿಗೆ ಹೋಲುತ್ತೆ. ಏನು ಮ್ಯಾನೇಜ್ಮೆಂಟ್ ಈಸ್ ಅಕಂಪ್ಲಿಷ್ಮೆಂಟ್ ಆಫ್ ರಿಸಲ್ಟ್ಸ್ ಅಂದರೆ ನಿಮಗೆ ಒಂದು ಟಾರ್ಗೆಟ್ ಇರುತ್ತೆ, ಏನೋ ಒಂದು ಉದ್ದೇಶ ಇರುತ್ತೆ. ಆ ಉದ್ದೇಶ ಈಡೇರಿಸ್ಕೊಳ್ಳೋಕ್ಕೋಸ್ಕರ ಮ್ಯಾನೇಜ್ಮೆಂಟ್ನ ಅಪ್ಲೈ ಮಾಡ್ತೇವೆ. ಏನೋ ಒಂದು ಕೆಲಸ ಸಾಧನೆ ಮಾಡ್ಕೊಳ್ಬೇಕಾಗತ್ತೆ. ಯಾವುದೋ ಒಂದು ಪ್ರೊಡಕ್ಷನ್ ಆಗಿರ್ಬೋದು, ಅಥವಾ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಅಥವಾ ಒಂದು ಪ್ರಾಡಕ್ಟ್ನ ಸೆಲ್ ಮಾಡೋದಾಗಿರ್ಬೋದು, ಅಥವಾ ಒಂದು ಹೊಸ ಮಷಿನ್ ತೊಗೊಳ್ಳೋದಾಗಿರ್ಬೋದು, ವಾಟ್ ಎವರ್ ಇಟ್ ಈಸ್. ಏನೋ ಒಂದು ಉದ್ದೇಶ ಇಟ್ಕೊಂಡಿದ್ದೀರಾ, ಆ ಉದ್ದೇಶ ಈಡೇರಿಸ್ಕೊಳ್ಳಿಕ್ಕೋಸ್ಕರ ಅಕಂಪ್ಲಿಷ್ಮೆಂಟ್ ಆಫ್ ದಟ್ ರೀಸನ್ ಜನ ಎಫರ್ಟ್ ಹಾಕಬೇಕಾಗುತ್ತೆ. ನೀವು ಪ್ರೊಡಕ್ಷನ್ ಮಾಡಬೇಕಂದ್ರೆ ಯು ಹ್ಯಾವ್ ಟು ಪುಟ್ ಎಫರ್ಟ್ಸ್. ಇಟ್ಸ್ ಎ ಕಲೆಕ್ಟಿವ್ ಎಫರ್ಟ್. ಅಂದರೆ ಎಲ್ಲರೂ ಸೇರಿ ಹಾಕುವಂತಹ ಎಫರ್ಟ್, ಶ್ರಮ ಆಗಿರುತ್ತೆ. ಎಫರ್ಟ್ಸ್ ಆಫ್ ಅದರ್ ಪೀಪಲ್ ಅಂದರೆ ನಾ ಹೇಳಿದಾಗೆ ಬೇರೆಯವರಿಂದ ಕೆಲಸ ಮಾಡಿಸ್ಕೊಳ್ಳೋದು.
ಬೇರೆ ಒಂದು ಗ್ರೂಪಿಂದ ಕೆಲಸ ಮಾಡಿಸ್ಕೊಳ್ಳೋದು, ಅದನ್ನು ನೀವು ಮಾನಿಟರ್ ಮಾಡ್ತೀರ, ಅವ್ರ ಜೊತೆ ನಿಂತು ಮಾನಿಟರ್ ಮಾಡ್ತೀರ. ಹೆಚ್ಚು ಕಡಿಮೆ ಸೇಮ್ ಮೀನಿಂಗೇ ಕೊಡ್ತೀವಿ. ಸೊ ಇನ್ನೊಂದು ಕೊನೆಯ ಡೆಫಿನೇಷನ್ ನಾನು ಹೆನ್ರಿ ಫಯಲ್ ಅವ್ರನ್ನ ತೊಗೊಂಡಿದ್ದೀನಿ. ಹಿ ಈಸ್ ಕನ್ಸಿಡರ್ಡ್ ಆ್ಯಸ್ ಅ ಫಾದರ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಮ್ಯಾನೇಜ್ಮೆಂಟ್. ಇವ್ರನ್ನ ಫಾದರ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಮ್ಯಾನೇಜ್ಮೆಂಟಿನ ಅಡ್ಮಿನಿಸ್ಟ್ರೇಟಿವ್ ಆ್ಯಂಗಲಿಂದ, ಆಡಳಿತಾತ್ಮಕ ದೃಷ್ಟಿಯಿಂದ ನೋಡಿದಂತಹ ಒಬ್ಬ ಧೀಮಂತ ನಾಯಕ ಅವರು. ಅಂದರೆ ವೆರಿ ಗ್ರೇಟ್ ಮ್ಯಾನೇಜ್ಮೆಂಟ್ ಲೀಡರ್ ಅಂತ, ಮ್ಯಾನೇಜ್ಮೆಂಟ್ ಪ್ರಾಕ್ಟೀಷನರ್ ಅಂತ ಹೇಳ್ಬೋದು. ಅಂದರೆ ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಇವರು. ಸೊ ಇವ್ರು ಕೊಡೋ ಡೆಫಿನೇಷನ್ ಅಂದರೆ ಟು ಮ್ಯಾನೇಜ್ ಈಸ್ ಟು ಫೋಕಸ್ಡ್ ಆ್ಯಂಡ್ ಟು ಪ್ಲಾನ್, ಟು ಆರ್ಗನೈಸ್, ಟು ಕಮಾಂಡ್, ಟು ಕೋಆರ್ಡಿನೇಟ್ ಆ್ಯಂಡ್ ಟು ಕಂಟ್ರೋಲ್. ಅಂದರೆ ಇಲ್ಲಿ ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ಗಳನ್ನ ಹೇಳ್ತಾ ಹೋಗ್ತಾರೆ. ಡೆಫಿನೇಷನ್ ಆಫ್ ಮ್ಯಾನೇಜ್ಮೆಂಟ್ ಇಸ್ ನಥಿಂಗ್ ಬಟ್ ದ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್. ಸೊ ಅಂದರೆ ಮ್ಯಾನೇಜ್ಮೆಂಟ್ ಏನೆಲ್ಲ ಕೆಲಸ ಮಾಡುತ್ತೆ ಅನ್ನೋದೇ ಮ್ಯಾನೇಜ್ಮೆಂಟ್ ಅಂತ. ಏನೆಲ್ಲ ಕೆಲಸ ಮಾಡುತ್ತೆ? ಫೋರ್ಕಾಸ್ಟಿಂಗ್ ಅಂದರೆ ಪ್ಲಾನ್ ಮಾಡೋದಾಗಿರ್ಬೋದು, ಆರ್ಗನೈಸ್ ಮಾಡೋದು, ಕಮಾಂಡಿಂಗ್ ಮಾಡೋದು, ಕೋಆರ್ಡಿನೇಟ್ ಮಾಡೋದು, ಕಂಟ್ರೋಲ್ ಮಾಡೋದು. ಇದೆಲ್ಲ ಏನೇನು ಅಂಥೇಳಿ ನಾವು ಮತ್ತೆ ಪ್ರೊಸೆಸ್ ಆಫ್ ಮ್ಯಾನೇಜ್ಮೆಂಟಲ್ಲಿ ಕಲಿತಾ ಹೋಗೋಣ, ಇಲ್ಲಾಂದರೆ ಅದು ಡ್ಯೂಪ್ಲಿಕೇಶನ್ ಆಗುತ್ತೆ. ಸೊ ಇದು ಹೆನ್ರಿ ಫಯಲ್ ಅವರ ಡೆಫಿನೇಷನ್. ನಂತರದಲ್ಲಿ ಲೆಟ್ಸ್ ಲುಕ್ ಅಟ್ ನೇಚರ್ ಆಫ್ ಮ್ಯಾನೇಜ್ಮೆಂಟ್. ಮ್ಯಾನೇಜ್ಮೆಂಟಿನ ನೇಚರ್ ಅಂದರೆ ಅದರ ಕ್ಯಾರೆಕ್ಟರಿಸ್ಟಿಕ್ಸ್ಗಳೇನು, ಯಾವುದನ್ನು ನಾವು ಮ್ಯಾನೇಜ್ಮೆಂಟ್ ಅಂತ ಕರಿಬೋದು, ಮ್ಯಾನೇಜ್ಮೆಂಟಿನ ಲಕ್ಷಣಗಳೇನು ಅಂತ ನೋಡೋಣ. ಫಸ್ಟ್ ಪಾಯಿಂಟ್ ಈಸ್ ಮ್ಯಾನೇಜ್ಮೆಂಟ್ ಈಸ್ ಪರ್ಪಸ್ಫುಲ್ ಅಂತ. ಸೊ ಮ್ಯಾನೇಜ್ಮೆಂಟಿಗೆ ತನ್ನದೇ ಆದಂಥ ಒಂದು ಗೋಲ್ ಇರುತ್ತೆ. ಸೊ ನಾವು ಸ್ಮಾರ್ಟ್ ಗೋಲ್ ಅಂತ ಕರಿತೀವಿ. ಸ್ಮಾರ್ಟ್ ಅಂತಂದರೆ ಸ್ಪೆಸಿಫಿಕ್, ಮೆಷರಬಲ್, ಅಚೀವಬಲ್, ರಿಯಲಿಸ್ಟಿಕ್ ವಿತ್ ಟೈಮ್ ಬೌಂಡ್ ಅಂತ. ಅಂದರೆ ಇಂಥದ್ದೊಂದು ಒಂದು ಸ್ಪೆಸಿಫಿಕ್ ಆಗಿರೋ, ಅಂದರೆ ಯಾವ ಗೋಲ್ ನಾವು ಅಚೀವ್ ಮಾಡಬೇಕು ಅನ್ನೋ ಕ್ಲಾರಿಟಿ ಇರುತ್ತೆ ನಮಗೆ. ಒಂದು ಸ್ಪಷ್ಟವಾದಂತಹ ಕೆಲಸನ ಕೈಗೆತ್ಕೊಳ್ತೀವಿ. ಎಕ್ಸಾಂಪಲಾಗಿ ಯಾವುದನ್ನೇ ತೊಗೊಳ್ಬೋದು. ನಿಮಗೆ ಸಿಂಪಲಾಗಿ ಅರ್ಥ ಆಗೋ ಹಾಗೆ ಒಂದು ಪ್ರಾಡಕ್ಟ್ನ ತಯಾರು ಮಾಡೋದೇ ಆಗಿರ್ಬೋದು. ಇದೊಂದು ಪ್ರಾಡಕ್ಟ್ನ ತಯಾರು ಮಾಡೋ ಒಂದು ಉದ್ದೇಶ, ಒಂದು ಕೆಲಸ ಇಟ್ಕೊಂಡು ಅಲ್ಲಿ ಏನೆಲ್ಲ ಮಾಡ್ತಾ ಹೋಗ್ತೀವಿ. ಪ್ರೊಡಕ್ಷನ್ನಿಗೆ ನೀವು ಮೊದಲು ಪ್ಲಾನ್ ಮಾಡ್ತೀರಾ. ಏನು ಪ್ಲಾನ್ ಮಾಡ್ತೀರಾ ಅಂದರೆ ಎಷ್ಟು ಪ್ರಾಡಕ್ಟ್ಗಳನ್ನ ಪ್ರೊಡ್ಯೂಸ್ ಮಾಡಬೇಕು, ಅದಕ್ಕೆ ಎಲ್ಲಿಂದ ರಾ ಮೆಟೀರಿಯಲ್ ತರೋದು, ಮಷಿನರಿಗಳು ಇರೋದೇ ಸಾಕಾಗುತ್ತಾ, ಇನ್ನೂ ಬೇಕಾಗುತ್ತಾ. ಸೊ ಈ ಥರಲ್ಲಿ ಬೇರೆ ಬೇರೆ ಹಂತದಲ್ಲಿ ಪ್ಲಾನಿಂಗ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ದೇರ್ ಇಸ್ ಎ ಗೋಲ್. ಅಂದರೆ ನೀವೆಲ್ಲ ಏನಕ್ಕೆ ಕೆಲಸ ಮಾಡ್ತಾ ಇದ್ದೀರಲ್ಲ ಅಂತಂದರೆ ಪ್ರೊಡಕ್ಷನ್ ಆಗಬೇಕು. ಸೊ ಇನ್ಕ್ರೀಸಿಂಗ್ ದ ಪ್ರೊಡಕ್ಷನ್ ಇನ್ಕ್ರೀಸ್ ಮಾಡೋದು ಉದ್ದೇಶ, ಅಥವಾ ಹೊಸ ಪ್ರಾಡಕ್ಟನ್ನು ಲಾಂಚ್ ಮಾಡೋದು ಉದ್ದೇಶ. ಹಾಗೆ ಪ್ರತಿಯೊಂದು ಮ್ಯಾನೇಜ್ಮೆಂಟ್ ಅಂತಂದರೆ ಅದೊಂದು ಉದ್ದೇಶ ಇರುತ್ತೆ. ಪ್ರಾಫಿಟ್ ಮಾಡೋದು, ಇಟ್ ಮೇ ಬಿ ಅಂದರೆ ಪ್ರಾಫಿಟನ್ನು ಜಾಸ್ತಿ ಮಾಡೋದು ಉದ್ದೇಶ ಆಗಿರ್ಬೋದು. ಅಥವಾ ಇನ್ನೊಂದು ಹೇಳಿದೆ ಶೇರ್ ಹೋಲ್ಡರ್ಸ್ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಅಂತ ಕರಿತೀವಿ. ಅದನ್ನು ಈಗಲೇ ತಲೆ ಕೆಡಿಸ್ಕೊಬೇಡಿ, ಮುಂದೆ ಕಲಿತೀರಾ. ಅದೊಂದು ಉದ್ದೇಶ ಆಗಿರ್ಬೋದು. ಸೊ ದಿರ್ ಇಸ್ ಎ ಪರ್ಪಸ್. ಪ್ರತಿಯೊಂದು ಕೂಡ ಅಲ್ಲೊಂದು ಉದ್ದೇಶ ಇರುತ್ತೆ. ಮ್ಯಾನೇಜ್ಮೆಂಟ್ ಸುಮ್ಮನೆ ನಾಟ್ ಫಾರ್ ಟೈಮ್ ಪಾಸ್. ಓಕೆ, ದೆರ್ ಇಸ್ ಎ ಪರ್ಪಸ್ ಟು ಅಚೀವ್. ಆ ಪರ್ಪಸ್ಸನ್ನು ಅಚೀವ್ ಮಾಡಲಿಕ್ಕೋಸ್ಕರ ಮ್ಯಾನೇಜ್ಮೆಂಟನ್ನು ನಾವು ಅಪ್ಲೈ ಮಾಡ್ತೀವಿ. ಮ್ಯಾನೇಜ್ಮೆಂಟ್ ಈಸ್ ಎ ಪ್ರೋಸೆಸ್ ಅಂತ ಕರಿತೀವಿ. ಮ್ಯಾನೇಜ್ಮೆಂಟ್ ಈಸ್ ಪರ್ಪಸ್ಫುಲ್ ಆಯಿತು. ಓಕೆ, ಮ್ಯಾನೇಜ್ಮೆಂಟ್ ಈಸ್ ಎ ಪ್ರೋಸೆಸ್ ಅಂತ. ಮ್ಯಾನೇಜ್ಮೆಂಟ್ ಈಸ್ ಎ ಪ್ರೋಸೆಸ್ ಅಂದರೆ ಏನು? ಪ್ರೋಸೆಸ್ ಅಂದರೆ ದೇರ್ ಆರ್ ಡಿಫ್ರೆಂಟ್ ಸ್ಟೆಪ್ಸ್ ಅಂತ. ಮ್ಯಾನೇಜ್ಮೆಂಟ್ ಗೋಸ್ ಸ್ಟೆಪ್ ಬೈ ಸ್ಟೆಪ್. ಅಂದರೆ ನೀವು ಏನೋ ಒಂದು ಕೆಲಸನ ಒಂದು ಸ್ಟೆಪ್ನಲ್ಲಿ ಅಚೀವ್ ಮಾಡಲಿಕ್ಕೆ ಆಗೋದಿಲ್ಲ. ದೇರ್ ಆರ್ ಮಲ್ಟಿಪಲ್ ಸ್ಟೆಪ್ಸ್. ಸೊ ನೀವು ಹಂತವಾಗಿ ಡಿಫ್ರೆಂಟ್ ಲೆವೆಲ್ನಲ್ಲಿ, ಡಿಫ್ರೆಂಟ್ ಸ್ಟೇಜ್ನಲ್ಲಿ, ಡಿಫ್ರೆಂಟ್ ಫೇಸ್ನಲ್ಲಿ ಅದನ್ನು ಅಚೀವ್ ಮಾಡ್ತಾ ಬರಬೇಕಾಗುತ್ತೆ. ಅದಕ್ಕೋಸ್ಕರ ಇದನ್ನು ಪ್ರೋಸೆಸ್ ಅಂತ ಕರಿತೀವಿ. ಈ ಪ್ರೋಸೆಸ್ನಲ್ಲಿ ಏನೆಲ್ಲ ಬರುತ್ತೆ? ಅಗೇನ್ ಪ್ಲಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್, ಕಂಟ್ರೋಲಿಂಗ್, ಕೋಆರ್ಡಿನೇಟಿಂಗ್, ಮೋಟಿವೇಟಿಂಗ್, ಇದೆಲ್ಲ ಪ್ರತಿಯೊಂದು ಹಂತಗಳು. ಅಲ್ಲಿ ಬೇರೆ ಬೇರೆ ಫಂಕ್ಷನ್ಸ್ಗಳಿರುತ್ತೆ. ಈ ಫಂಕ್ಷನ್ಸ್ಗಳನ್ನೆಲ್ಲ ಅಚೀವ್ ಮಾಡ್ತಾ ಹೋದಾಗ ಅದು ಪ್ರೋಸೆಸ್ ಆಗುತ್ತೆ. ಪ್ರೋಸೆಸ್ಗೂ ಫಂಕ್ಷನ್ಗೂ ಏನು ವ್ಯತ್ಯಾಸಪ್ಪ ಅಂತಂದರೆ, ಪ್ರೋಸೆಸ್ ಇದೆಯಲ್ಲ, ಇಟ್ಸ್ ಅ ಸೈಕಲ್. ಸೊ ಇಟ್ಸ್ ಅ ವೇ ಆಫ್ ಗೆಟಿಂಗ್ ದ ಥಿಂಗ್ಸ್ ಡನ್. ಸೊ ಈ ದಾರಿನಲ್ಲಿ ಹೋಗಬೇಕು, ಈ ಮೂಲಕ ಹೋದರೆ ನಾವು ಅಂದ್ಕೊಂಡಿರುವಂಥ ಕೆಲಸ ಆಗುತ್ತೆ ಅನ್ನೋದು ಅದು ಪ್ರೋಸೆಸ್ ಆಗುತ್ತೆ. ಅದರಲ್ಲಿ ಫಂಕ್ಷನ್ ಅಂದಾಗ ನಿಮಗೆ ತುಂಬ ಕನ್ಫ್ಯೂಸಿಂಗ್ ಆಗುತ್ತೆ. ನೆಕ್ಸ್ಟ್ ಬರುತ್ತೆ ಪ್ರೋಸೆಸ್ಗೂ ಫಂಕ್ಷನ್ಗೂ ಏನು ವ್ಯತ್ಯಾಸ. ಮ್ಯಾನೇಜ್ಮೆಂಟ್ ಪ್ರೋಸೆಸ್ ಮತ್ತು ಮ್ಯಾನೇಜ್ಮೆಂಟ್ ಫಂಕ್ಷನ್ಸಲ್ಲಿ ನಿಮಗೆ ಆನ್ಸರ್ ಸೇಮ್ ಕಾಣುತ್ತೆ. ಸೇಮ್ ಪ್ಲಾನಿಂಗ್, ಆರ್ಗನೈಸಿಂಗ್, ಡೈರೆಕ್ಟಿಂಗ್, ಕಂಟ್ರೋಲಿಂಗ್, ಮೋಟಿವೇಟಿಂಗ್ ಇದೇ ಇರುತ್ತೆ. ಬಟ್ ಆದರೆ ಅದನ್ನು ಅರ್ಥ ಮಾಡ್ಕೊಳ್ಳೋ ವಿಧಾನ ಬೇರೆ ಆಗಿರಬೇಕಷ್ಟೆ. ಪ್ರೋಸೆಸ್ಸಿನ ಒಳಗೆ ಫಂಕ್ಷನ್ಸ್ ಬರುತ್ತೆ. ಸೊ ಪ್ರೋಸೆಸ್ ಈಸ್ ಬ್ರಾಡರ್, ಫಂಕ್ಷನ್ ಈಸ್ ನ್ಯಾರೋ. ಅದೇ ಪ್ರತಿಯೊಂದು ಪ್ರೋಸೆಸ್ಸಿನಲ್ಲೂ, ಪ್ರತಿಯೊಂದು ಸ್ಟೇಜ್ನಲ್ಲೂ ಫಂಕ್ಷನ್ ಇರುತ್ತೆ. ಫಂಕ್ಷನ್ ಅಂದರೆ ಕಾರ್ಯಗಳು, ಪ್ರೋಸೆಸ್ ಅಂದರೆ ರೀತಿ, ಅಂದರೆ ಮಾರ್ಗ. ಸೊ ಅದನ್ನು ಮತ್ತೆ ನೀವು ಮುಂದೆ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ತಾ ಹೋಗ್ಬೋದು. ಮ್ಯಾನೇಜ್ಮೆಂಟ್ ಈಸ್ ಎ ಪ್ರೋಸೆಸ್ ಅಂತ. ಇದು ಯಾಕಂದರೆ ಒಂದು ಸ್ಟೆಪ್ನಲ್ಲಿ ಮುಗಿಯುವಂಥ ಕೆಲಸ ಅಲ್ಲ. ದೇರ್ ಆರ್ ಮಲ್ಟಿಪಲ್ ಸ್ಟೆಪ್ಸ್, ಯು ಹ್ಯಾವ್ ಟು ಗೋ ಸ್ಟೆಪ್ ಬೈ ಸ್ಟೆಪ್. ಮ್ಯಾನೇಜ್ಮೆಂಟ್ ಈಸ್ ಎ ಗ್ರೂಪ್ ಆ್ಯಕ್ಟಿವಿಟಿ ಅಂತ.
ಆಲ್ರೆಡಿ ಹೇಳ್ದಂಗೆ ಮ್ಯಾನೇಜ್ಮೆಂಟ್ ಇಸ್ ಇಟ್ಸ್ ಅ ಪ್ರೋಸೆಸ್ ಆಫ್ ಗೆಟಿಂಗ್ ದ ವರ್ಕ್ ಡನ್ ಬೈ ಅದರ್ಸ್ ಇನ್ ಎ ಫಾರ್ಮಲಿ ಆರ್ಗನೈಸ್ಡ್ ಗ್ರೂಪ್ ಅಂತ ಹೇಳಿದೆ ನಾನು. ಮ್ಯಾನೇಜ್ಮೆಂಟ್ ಇಸ್ ಎ ಗ್ರೂಪ್ ಆ್ಯಕ್ಟಿವಿಟಿ, ಇಟ್ಸ್ ನಾಟ್ ಒನ್ ಪರ್ಸನ್ಸ್ ಆ್ಯಕ್ಟಿವಿಟಿ. ಒಬ್ಬ ವ್ಯಕ್ತಿ ಪ್ರತಿಯೊಂದನ್ನು ಮಾಡಲಿಕ್ಕೆ ಆಗೋದಿಲ್ಲ. ಸೊ ಮ್ಯಾನೇಜರ್ ಒಬ್ಬನೇ ಪ್ರತಿಯೊಂದನ್ನು ನೋಡ್ಕೊಳ್ಬೇಕಲ್ಲ. ನಿಮ್ಮ ಸೋಲ್ ಟ್ರೇಡಿಂಗ್ ಕನ್ಸರ್ನಲ್ಲಿ ಒಬ್ಬನೇ ಎಲ್ಲದನ್ನು ನೋಡ್ಕೊಳ್ತಾ ಇರ್ತಾನೆ. ಬಟ್ ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಅದರ ಲಿಮಿಟ್ ಇದೆ. ಅದು ಒಂದು ಹಂತ ಮೀರಿ ಬೆಳೀಲಿಕ್ಕಾಗಲ್ಲ. ಒಂದು ಹಂತ ಮೀರಿದಾಗ ಅವನ ಕೆಪಾಸಿಟಿನ ಅದು ಮೀರಿದಾಗ ವೆನ್ ಇಟ್ ಗೋಸ್ ಬಿಯಾಂಡ್ ಹಿಸ್ ಕೆಪಾಸಿಟಿ ಹಿ ಹ್ಯಾಸ್ ಟು ಹೈರ್ ಮೋರ್ ಪೀಪಲ್. ಆಗ ಅಲ್ಲಿ ಮತ್ತೆ ಗ್ರೂಪ್ ಆಗುತ್ತೆ, ಮತ್ತು ಅವ್ರನ್ನೆಲ್ಲ ನಿಭಾಯಿಸಬೇಕಾಗತ್ತೆ. ಹಾಗೆ ಒಂದು ಕಂಪನಿಯನ್ನು ತಗೊಂಡಾಗ ದೇರ್ ಆರ್ ಮೆನಿ ಪೀಪಲ್ ಹೂ ಆರ್ ವರ್ಕಿಂಗ್ ಇನ್ ದಟ್ ಕಂಪನಿ. ಸೊ ಅವನ್ನೆಲ್ಲ ನೀವು ಮ್ಯಾನೇಜ್ ಮಾಡಬೇಕಾಗುತ್ತೆ. ಅಂದರೆ ಇಟ್ಸ್ ಎ ಗ್ರೂಪ್ ಆ್ಯಕ್ಟಿವಿಟಿ, ಎಲ್ಲರೂ ಸೇರಿ ಮಾಡುವಂಥ ಕೆಲಸ. ಇಟ್ಸ್ ಎ ಟೀಮ್ ವರ್ಕ್ ಅಂತ ಹೇಳಿ. ಮ್ಯಾನೇಜ್ಮೆಂಟ್ ಇಸ್ ಎ ಮಲ್ಟಿ ಡಿಸಿಪ್ಲಿನರಿ ಸಬ್ಜೆಕ್ಟ್ ಅಂತ. ಈ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಏನು ನೀವು ಕಲಿತಾ ಇದ್ದೀರ ಒಂದು ಸಬ್ಜೆಕ್ಟ್ ಆಗಿ, ಈ ಮ್ಯಾನೇಜ್ಮೆಂಟ್ ಇಟ್ಸ್ ನಾಟ್ ಅನ್ ಇಂಡಿಪೆಂಡೆಂಟ್ ಡಿಸಿಪ್ಲಿನ್ ಏನೋ ಒಂದು ಸಬ್ಜೆಕ್ಟ್ ಅಂತ. ಓಕೆ, ಇಟ್ಸ್ ನಾಟ್ ಅನ್ ಇಂಡಿಪೆಂಡೆಂಟ್ ಸಬ್ಜೆಕ್ಟ್. ಇಟ್ ಹ್ಯಾಸ್ ಟೇಕನ್ ದ ಕಾನ್ಸೆಪ್ಟ್ಸ್ ಫ್ರಮ್ ಡಿಫ್ರೆಂಟ್ ಸಬ್ಜೆಕ್ಟ್ಸ್. ಬೇರೆ ಬೇರೆ ಸಬ್ಜೆಕ್ಟ್ಸ್ಗಳಿಂದ ಇದು ಸಾಕಷ್ಟು ಕಾನ್ಸೆಪ್ಟ್ಸ್ಗಳನ್ನ ತಗೊಂಡಿದೆ ಅಂತ. ಅಂದರೆ ನೀವು ಮ್ಯಾನೇಜ್ಮೆಂಟ್ನಲ್ಲಿ ಬೇರೆ ಬೇರೆ ಸಬ್ಜೆಕ್ಟ್ಸನ್ನು ಕಲಿತಾ ಹೋಗ್ತೀರ. ಮ್ಯಾನೇಜ್ಮೆಂಟ್ನಲ್ಲಿ ಸೋಷಿಯಾಲಜಿ ಇದೆ, ಮ್ಯಾನೇಜ್ಮೆಂಟ್ನಲ್ಲಿ ಎಕನಾಮಿಕ್ಸ್ ಇದೆ, ಮ್ಯಾನೇಜ್ಮೆಂಟ್ನಲ್ಲಿ ಆಂಥ್ರೋಪಾಲಜಿ ಇದೆ. ಆಂಥ್ರೋಪಾಲಜಿ ಅಂದರೆ ಮಾನವತಾ ಶಾಸ್ತ್ರ ಅಂತ. ಅಂಡರ್ಸ್ಟ್ಯಾಂಡಿಂಗ್ ದ ಎವಲ್ಯೂಷನ್ ಆಫ್ ಹ್ಯೂಮನ್ ಬೀಯಿಂಗ್ಸ್, ದೆನ್ ಆಟ್ರಿಬ್ಯೂಟ್ಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್, ಅಂದರೆ ಜನರ ಗುಣಲಕ್ಷಣಗಳು, ಅವರ ಬಿಹೇವಿಯರ್ ಹೇಗಿರುತ್ತೆ, ಮನುಷ್ಯರ ಬಗ್ಗೆ ಅರ್ಥ ಮಾಡ್ಕೊಳ್ಳೋದು ಆಂಥ್ರೋಪಾಲಜಿ. ಅದನ್ನು ಕಲಿತಾರೆ. ಸೈಕಾಲಜಿ ಕಲಿತೀರಾ, ವೆರಿ ಇಂಟ್ರೆಸ್ಟಿಂಗ್. ನೀವು ಮ್ಯಾನೇಜ್ಮೆಂಟ್ನಲ್ಲಿ ಮುಂದೆ ನಿಮ್ಗೊಂದು ಸಬ್ಜೆಕ್ಟ್ ಬರುತ್ತೆ ಆರ್ಗನೈಸೇಷನಲ್ ಬಿಹೇವಿಯರ್ ಅಂತ. ಅಲ್ಲಿ ಯು ಲರ್ನ್ ಸೋ ಮೆನಿ ಸೈಕಲಾಜಿಕಲ್ ಕಾನ್ಸೆಪ್ಟ್ಸ್, ಬೇರೆ ಬೇರೆ ಥರ ಸೈಕಲಾಜಿಕಲ್ ಕಾನ್ಸೆಪ್ಟ್ಸ್ ಕಲಿತಾ ಹೋಗ್ತಾರೆ. ಅಂದರೆ ಜನರ ವರ್ತನೆ ಹೇಗಿರುತ್ತೆ, ಯಾಕೆ ಜನರ ವರ್ತನೆ ಬದಲಾಗುತ್ತೆ, ಅವರ ಪರ್ಸನಾಲಿಟಿ ಹೇಗಿರುತ್ತೆ, ಸೊ ಅವರ ಆ್ಯಟಿಟ್ಯೂಡ್ ಹೇಗಿರುತ್ತೆ, ಅವರು ಯಾವ ಕಾರಣದಿಂದ ಮೋಟಿವೇಟ್ ಆಗ್ತಾರೆ, ಇದನ್ನೆಲ್ಲ ದೇ ಆರ್ ಸಮ್ ಅಪ್ಲೈಡ್ ಸೈಕಲಾಜಿಕಲ್ ಕಾನ್ಸೆಪ್ಟ್ಸ್. ನಿಮಗೆ ಮನಃಶಾಸ್ತ್ರಜ್ಞರ ಮಾನವತಾ ಶಾಸ್ತ್ರದ ಆಧಾರದ ಮೇಲೆ ಬಂದಂತಹ ಕಾನ್ಸೆಪ್ಟ್ಸ್ಗಳದೆಲ್ಲ. ಆ ಕಾನ್ಸೆಪ್ಟ್ಸ್ಗಳಿಂದ ನಾವು ಸಾಕಷ್ಟು ಉಪಯೋಗ ಪಡ್ಕೊಳ್ತೀವಿ ಮ್ಯಾನೇಜ್ಮೆಂಟಿಗೆ. ಒಬ್ಬ ಮ್ಯಾನೇಜರ್ ಆದವನಿಗೆ ಎಂಪ್ಲಾಯೀಸ್ಗಳ ಸೈಕಾಲಜಿ ಅರ್ಥ ಆಗಬೇಕು, ಅವನಿಗೆ ಕಸ್ಟಮರ್ನ ಸೈಕಾಲಜಿ ಅರ್ಥ ಆಗಬೇಕು ಅವನಿಗೆ. ಸೊ ಅದಕ್ಕೋಸ್ಕರ ಸೈಕಾಲಜಿ ಕೂಡ ಇರುತ್ತೆ ಅಲ್ಲಿ, ಮ್ಯಾಥಮೆಟಿಕ್ಸ್ ಇರುತ್ತೆ, ಪೊಲಿಟಿಕಲ್ ಸೈನ್ಸ್ ಇರುತ್ತೆ, ಬಿಸ್ನೆಸ್ ಲಾ ಇರುತ್ತೆ. ದೇರ್ ಆರ್ ಸೋ ಮೆನಿ ಸಬ್ಜೆಕ್ಟ್ಸ್ ವಿಚ್ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ದೇರ್ ಕಾನ್ಸೆಪ್ಟ್ಸ್ ಟು ಮ್ಯಾನೇಜ್ಮೆಂಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಈಸ್ ಅಚೀವಿಂಗ್ ರಿಸಲ್ಟ್ಸ್ ಥ್ರೂ ಅದರ್ಸ್ ಅಂತ. ಒಂದು ಮ್ಯಾನೇಜ್ಮೆಂಟ್ ನಾನು ಆಲ್ರೆಡಿ ಹೇಳಿದಾಗೆ ಇಟ್ಸ್ ನಾಟ್ ವರ್ಕಿಂಗ್ ಆನ್ ಯು, ಇಟ್ಸ್ ನಾಟ್ ವರ್ಕಿಂಗ್ ಆನ್ ಯುವರ್ ಸೆಲ್ಫ್. ಓಕೆ, ನೀವು ವರ್ಕ್ ಮಾಡೋದಂತಲ್ಲ, ಇದು ಗೆಟಿಂಗ್ ದ ವರ್ಕ್ ಡನ್ ಬೈ ಅದರ್ಸ್, ಬೇರೆಯವರಿಂದ ಕೆಲಸ ಮಾಡಿಸ್ಕೊಳ್ಳೋದು ಅಂತ. ಮತ್ತು ದೆರ್ ಇಸ್ ಅ ರಿಸಲ್ಟ್, ದೆರ್ ಇಸ್ ಅ ಪರ್ಪಸ್. ಆ ಪರ್ಪಸ್ನ ಅಚೀವ್ ಮಾಡಬೇಕು. ಬಟ್ ಆ ಪರ್ಪಸ್ನ ಅಚೀವ್ ಮಾಡುವಾಗ ವಾಟ್ ಯು ಹ್ಯಾವ್ ಟು ಸಿ, ದೆರ್ ಇಸ್ ಅ ಟೀಮನ್ನು ಮರಿಬಾರ್ದು. ಅಲ್ಲೊಂದು ಟೀಮ್ ಇದೆ, ಅದೊಂದು ಟೀಮ್ ವರ್ಕ್ ಆಗುತ್ತೆ. ಆ ಟೀಮಿಂದ ನೀವು ಕೆಲಸ ಮಾಡಿಸ್ಕೊಳ್ಳೋವಂಥ ಕಲೆನ ಕಲಿಯೋದೇ ಮ್ಯಾನೇಜ್ಮೆಂಟ್ ಅಂತ. ಮ್ಯಾನೇಜ್ಮೆಂಟ್ ಈಸ್ ಯೂನಿವರ್ಸಲ್ ಅಂತ ಹೇಳ್ತಾರೆ. ಯೂನಿವರ್ಸಲ್ ಅಂದರೆ ಏನು? ವಿಚ್ ಅಪ್ಲೈಸ್ ಎವ್ರಿವೇರ್ ಅಂತ. ಯಾವುದು ಎಲ್ಲ ಕಡೆಗೂ ಅನ್ವಯಕ್ಕೆ ಬರುತ್ತೆ, ಯಾವುದನ್ನು ಎಲ್ಲ ಕಡೆಗೂ ನಾವು ಅಪ್ಲೈ ಮಾಡ್ಬೋದು, ಅದಕ್ಕೆ ಯೂನಿವರ್ಸಲ್ ಅಂತ ಕರೀತಾರೆ. ದೇರ್ ಆರ್ ಸೋ ಮೆನಿ ಸೈಂಟಿಫಿಕ್ ಕಾನ್ಸೆಪ್ಟ್ ವಿಚ್ ಆರ್ ಯೂನಿವರ್ಸಲ್ ಅಂತ. ಅಂದರೆ ನಮ್ಮಲ್ಲಿ ಗ್ರಾವಿಟೇಷನ್ನು ಇಂಡಿಯಾದಲ್ಲಿ ನಿಜ ಆದರೆ ಅಮೆರಿಕದಲ್ಲೂ ಗ್ರಾವಿಟೇಷನ್ ನಿಜ. ಅಂದರೆ ನೀವು ಕಲ್ಲನ್ನು ಮೇಲಕ್ಕೆ ಎಸ್ತರೆ ಇಂಡಿಯಾದಲ್ಲಿ ಮಾತ್ರ ಕೆಳಗಡೆ ಬರೋದಿಲ್ಲ, ಅಮೆರಿಕದಲ್ಲೂ ಕೆಳಗಡೆನೇ ಬರುತ್ತೆ. ದಟ್ ಈಸ್ ವಾಟ್ ಆ್ಯಕ್ಚುಲಿ. ಅದೇ ಥರನೇ ಮ್ಯಾನೇಜ್ಮೆಂಟ್ ಇದೆಯಲ್ಲ, ದೇರ್ ಆರ್ ಸಮ್ ಮ್ಯಾನೇಜರಿಯಲ್ ಕಾನ್ಸೆಪ್ಟ್ಸ್, ಮ್ಯಾನೇಜರಿಯಲ್ ಪ್ರಿನ್ಸಿಪಲ್ಸ್. ಅದು ಈಗ ಒಂದು ಆರ್ಗನೈಸೇಷನ್ಗೆ ಅಪ್ಲೈ ಆಗೋದಾದರೆ ಎಲ್ಲ ಆರ್ಗನೈಸೇಷನ್ಗೆ ಅಪ್ಲೈ ಆಗುತ್ತೆ, ಒಂದು ದೇಶದಲ್ಲಿ ಅಪ್ಲೈ ಆಗೋದಾದರೆ ಎಲ್ಲ ದೇಶದಲ್ಲೂ ಅಪ್ಲೈ ಆಗುತ್ತೆ. ಸೊ ಈ ಥರ ಇರೋದ್ರಿಂದ ಮ್ಯಾನೇಜ್ಮೆಂಟ್ ಈಸ್ ಯೂನಿವರ್ಸಲ್ ಅಂತ ಕರೀತಾರೆ. ವಾಟ್ ಎವರ್ ಇಟ್ ಈಸ್. ಅಂದರೆ ಕೆಲವು ಮ್ಯಾನೇಜರಿಯಲ್ ಸ್ಕಿಲ್ಸ್ಗಳಿಂದ ಅಂದರೆ ಮ್ಯಾನೇಜರ್ ಶುಡ್ ಬಿ ಹ್ಯಾವಿಂಗ್ ಎ ಗುಡ್ ಕಮ್ಯುನಿಕೇಷನ್. ಅಂದರೆ ಒಬ್ಬ ಮ್ಯಾನೇಜರ್ ಆದವನಿಗೆ ಒಳ್ಳೆ ಕಮ್ಯುನಿಕೇಷನ್ ಇರಬೇಕು ಅನ್ನೋದಾದರೆ ಇದು ಎಲ್ಲ ಆರ್ಗನೈಸೇಷನ್ಲೂ ಬೇಕಲ್ವ. ಕಮ್ಯುನಿಕೇಷನ್ ಕೇವಲ ಮ್ಯಾನುಫ್ಯಾಕ್ಚರಿಂಗ್ ಆರ್ಗನೈಸೇಷನ್ ಬೇಕು, ಸರ್ವೀಸಿಗೆ ಮಾತ್ರ ಬೇಕು, ಹೀಗೆ ಹೇಳೋ ಹಾಗಿಲ್ಲ, ಎಲ್ಲ ಕಡೆನೂ ಬೇಕಲ್ಲ. ಅಥವಾ ಕಮ್ಯುನಿಕೇಷನ್ ಕೇವಲ HR ನವ್ರಿಗೆ ಬೇಕು, ಫಿನಾನ್ಸ್ನವ್ರಿಗೆ ಬೇಡ ಹೇಳಲಿಕ್ಕಾಗೋದಿಲ್ಲ, ಮಾರ್ಕೆಟಿಂಗ್ನವ್ರಿಗೆ ಬೇಕು ಅಥವಾ ಪ್ರೊಡಕ್ಷನವ್ರಿಗೆ ಬೇಡ ಅಂತ ಹೇಳಲಿಕ್ಕಾಗೋದಿಲ್ಲ. ಕಮ್ಯುನಿಕೇಷನ್ ಎಲ್ರಿಗೂ ಬೇಕಾಗುತ್ತೆ ಟು ಗೆಟ್ ದ ವರ್ಕ್ ಡನ್ ಎಫೆಕ್ಟಿವ್ಲಿ. ಮ್ಯಾನೇಜರ್ ಆದವನಿಗೆ ಎಫೆಕ್ಟಿವ್ ಕಮ್ಯುನಿಕೇಷನ್ ಇರೋದು ಪ್ರತಿಯೊಂದು ಆರ್ಗನೈಸೇಷನ್ ಕೂಡ ಸತ್ಯ. ಹಾಗೆ ಪ್ರತಿಯೊಂದು ಮ್ಯಾನೇಜರಿಯಲ್ ಕಾನ್ಸೆಪ್ಟ್ಸು ಯೂನಿವರ್ಸಲಿ ಅಪ್ಲಿಕಬಲ್ ಆಗುತ್ತೆ ಅಂತ ಹೇಳ್ತಾರೆ. ಇಷ್ಟು ಮ್ಯಾನೇಜ್ಮೆಂಟ್ ಈಸ್ ಇಂಟ್ಯಾಂಜಿಬಲ್.
ಇಂಟ್ಯಾಂಜಿಬಲ್ ಅಂದರೆ ಏನು? ಕಣ್ಣಿಗೆ ಕಾಣಿಸೋದಿಲ್ಲ. ಮ್ಯಾನೇಜ್ಮೆಂಟ್ ನಿಮಗೆ ನೋಡ್ಲಿಕ್ಕೆ ಸಿಗುತ್ತಾ? ಮ್ಯಾನೇಜ್ಮೆಂಟ್ ಎಲ್ಲಿದೆ ತೋರಿಸಿ ಅಂತ ಕೇಳಿದರೆ ತೋರಿಸ್ಲಿಕ್ಕೆ ಆಗೋದಿಲ್ಲ. ಆದರೆ ನೀವು ಮ್ಯಾನೇಜ್ ಮಾಡೋದನ್ನ ಇಟ್ಸ್ ಇಂಟ್ಯಾಂಜಿಬಲ್. ನೀವು ಯು ಕಾಂಟ್ ಸಿ ಇಟ್, ಅದು ನೋಡ್ಲಿಕ್ಕೆ ಆಗೋದಿಲ್ಲ. ಬಟ್ ಆ ಮ್ಯಾನೇಜ್ಮೆಂಟಿನ ಆಗಿರುವಂಥ ಕೆಲಸಗಳನ್ನ ಯು ಕ್ಯಾನ್ ಸೆನ್ಸ್. ಏನು ಹೇಳ್ತಾರೆ, ಏನೆಲ್ಲ ಕೆಲಸ ಆಗಿದೆ ನೀವು ನೋಡಿದಾಗ ಓಕೆ ಇಟ್ ಈಸ್ ವೆಲ್ ಮ್ಯಾನೇಜ್ಡ್. ಈ ಆರ್ಗನೈಸೇಷನ್, ಈ ಕಂಪನಿ ಸರಿಯಾಗಿ ಮ್ಯಾನೇಜ್ ಆಗ್ತಾ ಇದೆ ಅಂತ ಹೇಳ್ಬೋದು. ಹೇಗೆ ಹೇಳ್ತೀರಾ? ಲುಕಿಂಗ್ ಅಟ್ ದ ರಿಸಲ್ಟ್ಸ್. ಆ ಕಂಪನಿಯ ರಿಸಲ್ಟ್ ನೋಡಿದಾಗ, ಆ ಕಂಪನಿಯ ಪರ್ಫಾರ್ಮೆನ್ಸ್ ನೋಡಿದಾಗ, ಅಲ್ಲಿ ವರ್ಕ್ ಮಾಡ್ತಿರುವಂಥ ಎಂಪ್ಲಾಯೀಸ್ನ ನೋಡಿದಾಗ, ಸೊ ಫಾರ್ ಎಕ್ಸಾಂಪಲ್ ರಿಸಲ್ಟ್ಸ್ ಆಫ್ ಇಟ್ಸ್ ಎಫರ್ಟ್ಸ್, ಆರ್ಡರ್ ಲೈನ್ಸ್, ಇನ್ಫಾರ್ಮ್ಡ್ ಎಂಪ್ಲಾಯೀಸ್, ದಿಸ್ ಈಸ್ ವಾಟ್ ಬೋ ಆ್ಯಂಡ್ ಸ್ಪಿರಿಟ್ ಅಂದರೆ ಪಾಸಿಟಿವ್ ಸ್ಪಿರಿಟ್ ಅಂತ. ಆ್ಯಂಡ್ ಅಡಿಕ್ವೇಟ್ ವರ್ಕ್ ಔಟ್ಪುಟ್ ಅಂದರೆ ಏನು ಹೇಳ್ತಾರೆ ಅಂದರೆ, ಇದೆಲ್ಲ ಇದ್ದಾಗ ತುಂಬ ಪಾಸಿಟಿವ್ ಆಗಿ ಪಾಸಿಟಿವ್ ಸ್ಪಿರಿಟಿಂದ ಎಂಪ್ಲಾಯೀಸ್ ಎಲ್ಲ ವರ್ಕ್ ಮಾಡ್ತಾ ಇದ್ದಾರೆ, ಒಳ್ಳೆ ರಿಸಲ್ಟ್ ಬರ್ತಾ ಇದೆ, ಔಟ್ಪುಟ್ ಅಂದರೆ ಪ್ರೊಡಕ್ಷನ್ ಚೆನ್ನಾಗಿ ಆಗ್ತಾ ಇದೆ, ಎಂಪ್ಲಾಯೀಸ್ಗೆಲ್ಲ ಇನ್ಫಾರ್ಮೇಷನ್ ಇದೆ ಅಂದಾಗ ಏನಂತ ಅರ್ಥ ಆಗುತ್ತೆ? ಓ ಸಮಥಿಂಗ್ ಈಸ್ ವೆಲ್ ಮ್ಯಾನೇಜ್ಡ್ ಹಿಯರ್ ಅಂತ ಅರ್ಥ ಆಗುತ್ತೆ ನಮಗೆ. ಅಂದರೆ ಯಾರೋ ಒಬ್ರು ಇದ್ದಾರೆ ಇಲ್ಲಿ, ಸಮನ್ ಈಸ್ ದೇರ್ ಟು ಟೇಕ್ ಕೇರ್ ಆಫ್ ಆಲ್ ದೀಸ್, ಇದನ್ನೆಲ್ಲ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಒಬ್ಬರು ಅಂತ ಅರ್ಥ ಆಗುತ್ತೆ. ನೋಡ್ಲಿಕ್ಕೆ ಆಗೋದಿಲ್ಲ, ಬಟ್ ಯು ಕ್ಯಾನ್ ಸೆನ್ಸ್ ಇಟ್. ಮ್ಯಾನೇಜ್ಮೆಂಟ್ ಈಸ್ ಬೋತ್ ಅ ಸೈನ್ಸ್ ಆ್ಯಂಡ್ ಆ್ಯನ್ ಆರ್ಟ್ ಅಂತ ಹೇಳ್ತಾರೆ. ಈ ಮ್ಯಾನೇಜ್ಮೆಂಟು ಸೈನ್ಸು ಹೌದು, ಆರ್ಟ್ ಹೌದು. ಇದಕ್ಕೆ ಮತ್ತೆ ನಿಮಗೆ ಒಂದು ಸಪ್ರೇಟ್ ಕಾನ್ಸೆಪ್ಟ್ ಇದೆ, ವೆದರ್ ಮ್ಯಾನೇಜ್ಮೆಂಟ್ ಈಸ್ ಸೈನ್ಸ್ ಆರ್ ಆರ್ಟ್ ಅಂತ. ಅಲ್ಲಿ ನಾವು ಡೀಟೇಲಾಗಿ ಕಲಿತಾ ಹೋಗೋಣ, ಸೈನ್ಸ್ ಆರ್ಟ್ ಅಂತ. ಬಟ್ ಇಲ್ಲಿ ಇಷ್ಟು ಅರ್ಥ ಮಾಡ್ಕೊಂಡ್ರೆ ಸಾಕು, ನೇಚರ್ ಹೇಳುವಾಗ ಮ್ಯಾನೇಜ್ಮೆಂಟ್ ಸೈನ್ಸು ಹೌದು, ಆರ್ಟು ಹೌದು. ಸೈನ್ಸ್ ಅಂದರೆ ಏನು? ಸೈನ್ಸ್ ಅಂದರೆ there are well defined objectives, ಅಂದರೆ there are some concepts actually which are universally applicable ಇರುತ್ತೆ. There is a body of knowledge, is an organized body of knowledge ಅಂತ ಇರುತ್ತೆ. ಅಂದರೆ ವೆಲ್ ಡಿಫೈನ್ಡ್ ಕಾನ್ಸೆಪ್ಟ್ಸ್ ಇರುತ್ತೆ. ನಾನು ಆಲ್ರೆಡಿ ಹೇಳಿದಾಗೆ ಗ್ರಾವಿಟೇಷನ್ ಆಗಿರ್ಬೋದು, ಅಥವಾ ಥಿಯರಿ ಆಫ್ ರಿಲೇಟಿವಿಟಿ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಇದು ಒಂದು ದೇಶದಲ್ಲಿ ಅಪ್ಲೈ ಆಗುತ್ತೆ ಅಂದರೆ ಎಲ್ಲ ಕಡೆನೂ ಅಪ್ಲೈ ಆಗುತ್ತೆ. ಮತ್ತು ಅದನ್ನು ದೇರ್ ಆರ್ ಸಮ್ ಪ್ರೂಫ್ಸ್ ಫಾರ್ ಇಟ್. ಸೈನ್ಸಿಗೆ ಯು ಕ್ಯಾನ್ ಪ್ರೂವ್ ಇಟ್. ಸೈನ್ಸನ್ನು ಯಾವತ್ತೂ ಕೂಡ ನೀವು ಪ್ರೂವ್ ಮಾಡ್ಬೋದು. ಅದೇ ಥರ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ಸ್ಗಳಿದಾವಲ್ಲ, ಇದು ಕೂಡ ಯೂನಿವರ್ಸಲಿ ಅಪ್ಲಿಕಬಲ್. ನಾನು ಆಲ್ರೆಡಿ ಹೇಳಿದಾಗೆ ಒಂದು ಆರ್ಗನೈಸೇಷನ್ಗೆ ಅಪ್ಲೈ ಆಗುತ್ತೆ ಅಂದರೆ ಇನ್ನೊಂದು ಕಡೆಗೂ ಅಪ್ಲೈ ಆಗುತ್ತೆ, ಮತ್ತು ಯು ಕ್ಯಾನ್ ಪ್ರೂವ್ ಇಟ್. ನೀವು ಅದನ್ನು ಪ್ರೂವ್ ಮಾಡ್ಬೋದು. ಸೊ ಅಂದರೆ ಮ್ಯಾನೇಜರ್ನ ಎಬಿಲಿಟಿ ಮತ್ತು ಸ್ಕಿಲ್ ಚೆನ್ನಾಗಿದ್ದಾಗ ಪ್ರೊಡಕ್ಷನ್ ಚೆನ್ನಾಗಾಗುತ್ತೆ ಅನ್ನೋದನ್ನು ಯು ಕ್ಯಾನ್ ಪ್ರೂವ್ ಇಟ್. ಅದನ್ನು ನೀವು ಪ್ರೂವ್ ಮಾಡಿ ತೋರಿಸ್ಬೋದು. ನೀವು ಬೇರೆ ಬೇರೆ ಮ್ಯಾನೇಜರ್ಗಳನ್ನ, ಡಿಫ್ರೆಂಟ್ ಲೀಡರ್ಸ್ ಅಂದರೆ ಮ್ಯಾನೇಜರ್ಸ್ಗಳು ಹೇಳಿದಾರಲ್ಲ, ಬೇರೆ ಬೇರೆ ಕಂಪನಿಗಳಲ್ಲಿ ಅವರ ಮ್ಯಾನೇಜ್ಮೆಂಟ್ ಸ್ಟೈಲ್ನ ನೀವು ನೋಡಿದ್ರೆ, ಸೊ ಅವರ ಮ್ಯಾನೇಜ್ಮೆಂಟ್ ಸ್ಟೈಲ್ಗೂ ಮತ್ತು ಆ ಕಂಪನಿಯ ಅಚೀವ್ಮೆಂಟ್ಸ್ಗೂ ಸಂಬಂಧ ಇರುತ್ತೆ. ದರ್ ಇಸ್ ಅ ಲಿಂಕ್, ದರ್ ಇಸ್ ಅ ಕನೆಕ್ಷನ್ ಬಿಟ್ವೀನ್ ಸ್ಟೈಲ್ ಆಫ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಪ್ರೋಗ್ರೆಸ್ ಆಫ್ ದಟ್ ಪರ್ಟಿಕ್ಯುಲರ್ ಕಂಪನಿ. ಅದು ಎಲ್ಲ ಕಡೆಗೂ ಅಪ್ಲೈ ಆಗುವಂಥ ಮ್ಯಾನೇಜ್ಮೆಂಟ್ ಸ್ಟೈಲ್ಗಳಿರೋದ್ರಿಂದ ಸೈನ್ಸ್ ಅಂತ ಕರೀಬೋದು. It is an art because what is art? Art ಅಂತಂದರೆ there are some specific skills. ಇಟ್ಸ್ ಸ್ಕಿಲ್ ಓರಿಯೆಂಟೆಡ್ ಅಂತ ಕೆಲವೊಂದು ಹೇಳ್ತೀವಿ. ಇಟ್ಸ್ ಆನ್ ಆರ್ಟ್, ಎಲ್ರಿಗೂ ಬರೋದಿಲ್ಲ ಅದು. ಈಗ ಮ್ಯಾನೇಜ್ಮೆಂಟ್ ಕೂಡ ಇಟ್ಸ್ ಆನ್ ಆರ್ಟ್. ಅಂದರೆ ಆಲ್ ವುಡ್ ನಾಟ್ ಬಿ ಎ ಗುಡ್ ಮ್ಯಾನೇಜರ್ಸ್, ಆಲ್ ಕುಡ್ ನಾಟ್ ಬಿ ಎ ಗುಡ್ ಮ್ಯಾನೇಜರ್ಸ್. ಆ ಮ್ಯಾನೇಜರ್ ಆಗಲಿಕ್ಕೆ ಕೆಲವೊಂದು ಸ್ಕಿಲ್ ಇರಬೇಕು, ಇನ್ಹರೆಂಟ್ ಸ್ಕಿಲ್ ಇರಬೇಕು, ಕೆಲವೊಂದು ಇನ್ಬಿಲ್ಡ್ ಸ್ಕಿಲ್ ಇರಬೇಕು, ಕೆಲವೊಂದು ಲರ್ನ್ಡ್ ಸ್ಕಿಲ್ ಸಹ ಇರ್ಬೋದು ಅಂತ, ನೀವು ಕಲ್ತಿರುವಂಥ ಸ್ಕಿಲ್ಗಳಾದರೂ ಸಹ ಆಗಿರ್ಬೋದು ಅಂತ. ಮ್ಯಾನೇಜ್ಮೆಂಟ್ ಕ್ಯಾನ್ ಬಿ ಲರ್ನ್ಡ್, ಯು ಕ್ಯಾನ್ ಲರ್ನ್ ದೋಸ್ ಸ್ಕಿಲ್ಸ್, ಬಟ್ ಒನ್ಸ್ ಯು ಲರ್ನ್ ದೋಸ್ ಸ್ಕಿಲ್ಸ್ ಯು ಸ್ಟಾರ್ಟ್ ಪ್ರಾಕ್ಟೀಸಿಂಗ್ ದೆಮ್, ಆ್ಯಂಡ್ ಬೇಸ್ಡ್ ಆನ್ ಯುವರ್ ಪ್ರಾಕ್ಟೀಸ್ ಯು ಕ್ಯಾನ್ ಬಿ ಮೋರ್ ಎಫೆಕ್ಟಿವ್ ಓವರ್ ಎ ಪೀರಿಯಡ್. ಸೊ ನೀವು ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಮುಂದಕ್ಕೆ ಬೆಸ್ಟ್ ಮ್ಯಾನೇಜರ್ ಆಗ್ತಾ ಹೋಗ್ತೀರ. ಒಬ್ಬೊಬ್ಬರು ಮ್ಯಾನೇಜರ್ಸ್ ಒಂದೊಂದು ಥರ ಇರ್ತಾರೆ. ಯು ಕ್ಯಾನ್ ಟೇಕ್ ಡಿಫ್ರೆಂಟ್ ಕಂಪನೀಸ್. ನೀವು ಇನ್ಫೋಸಿಸ್ ತೊಗೊಳ್ಬೋದು, ಅಲ್ಲಿ ನಾರಾಯಣ್ ಮೂರ್ತಿ ಅವರ ಸ್ಟೈಲು ಒಂಥರ ಇರುತ್ತೆ. ವಿಪ್ರೋ ತೊಗೊಂಡಾಗ ಅಜೀಂ ಪ್ರೇಮ್ಜಿ ಅವರ ಸ್ಟೈಲು ಒಂಥರ ಇರುತ್ತೆ. ಟಾಟಾ ಗ್ರೂಪ್ಸ್ ತೊಗೊಂಡಾಗ ರತನ್ ಟಾಟಾ ಅವರ ಸ್ಟೈಲ್ ಒಂಥರ ಇರುತ್ತೆ. ಫೇಸ್ಬುಕ್ ತೊಗೊಂಡಾಗ ಮಾರ್ಕ್ ಜುಕರ್ಬರ್ಗ್ ಅವರ ಸ್ಟೈಲ್ ಒಂಥರ ಇರುತ್ತೆ, ಅಪ್ರೋಚ್ ಒಂಥರ ಇರುತ್ತೆ. ಈ ಥರ ಬೇರೆ ಬೇರೆ ಲೀಡರ್ಗಳು ಅಥವಾ ಮ್ಯಾನೇಜರ್ಸ್ಗಳು ದೇ ಹ್ಯಾವ್ ಡಿಫ್ರೆಂಟ್ ಸ್ಟೈಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಆ ಸ್ಟೈಲನ್ನು ಒಬ್ರದ್ದೊಬ್ರು ಕಾಪಿ ಮಾಡಲಿಕ್ಕೆ ಆಗೋದಿಲ್ಲ. ಇಟ್ಸ್ ಎ ಸ್ಕಿಲ್, ಇಟ್ಸ್ ಎನ್ ಆರ್ಟ್. ಹಾಗಾಗಿ ಮ್ಯಾನೇಜ್ಮೆಂಟ್ ಅನ್ನೋದು ಒಂದು ಕಲೆ ಅಂತ ನಾವು ಯಾವತ್ತೂ ಕೂಡ ಒಪ್ಕೋಬೇಕಾಗುತ್ತೆ. ಇದು ಕಲೆಯೂ ಹೌದು, ವಿಜ್ಞಾನವೂ ಹೌದು ಅಂತ. ಇಷ್ಟಾದ ನಂತರ ನಾವು ಪ್ರೋಸೆಸ್ ಆಫ್ ಮ್ಯಾನೇಜ್ಮೆಂಟ್ನ ನೋಡ್ತಾ ಹೋಗೋಣ. ಪ್ರೋಸೆಸ್ ಆಫ್ ಮ್ಯಾನೇಜ್ಮೆಂಟ್ ಮತ್ತು ನಾನು ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟಿಗೆ ವ್ಯತ್ಯಾಸ ಹೇಳಿದೆ. ನಿಮಗೆ ಆನ್ಸರ್ನಲ್ಲಿ ಪ್ರೋಸೆಸ್ ಆಫ್ ಮ್ಯಾನೇಜ್ಮೆಂಟು ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಒಂದೇ ಇರುತ್ತೆ.
ಅರ್ಥ ಮಾಡ್ಕೊಳ್ಳೋದು ಬೇರೆ ಬೇರೆ ಅಂತ. ಪ್ರೋಸೆಸ್ ಆಫ್ ಮ್ಯಾನೇಜ್ಮೆಂಟ್ ಈಸ್ ವೈಡರ್ ಟರ್ಮ್ ದಾನ್ ದ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ದೆ. ಪ್ರೋಸೆಸ್ ಆಫ್ ಮ್ಯಾನೇಜ್ಮೆಂಟಿನ ಒಳಗೆ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಬರ್ತಾ ಹೋಗುತ್ತೆ ಅಂತ. ಪ್ರೋಸೆಸ್ ಅಂದರೆ ಡಿಫ್ರೆಂಟ್ ಸ್ಟೇಜಸ್ ಅಂತ. ಆ ಸ್ಟೇಜ್ ಬೈ ಸ್ಟೇಜು ಮ್ಯಾನೇಜ್ಮೆಂಟ್ ಅನ್ನೋದು ಹೋಗ್ತಾ ಹೋಗುತ್ತೆ. ಮ್ಯಾನೇಜ್ಮೆಂಟ್ ಅನ್ನೋದು ಒಂದು ಸರಿ ಆಗುವಂಥ ಕೆಲಸ ಅಲ್ಲ, ಅದು ಸ್ಟೆಪ್ ಬೈ ಸ್ಟೆಪ್ ಆಗುವಂಥ ಕೆಲಸ ಅಂತ. ಇಲ್ಲಿ ಯಾವುದೆಲ್ಲ ಸ್ಟೆಪ್ಸ್ ಬರುತ್ತೆ ಮ್ಯಾನೇಜ್ಮೆಂಟ್ ಪ್ರೋಸೆಸ್ನಲ್ಲಿ ಅಂತ ನೋಡ್ತಾ ಹೋಗೋದಾದರೆ ನಾವು, ಸೊ ದೀಸ್ ಆರ್ ದ ಸ್ಟೆಪ್ಸ್. ನಾನು ಎಲ್ಲದೂ ತೊಗೊಂಡಿಲ್ಲ, ಯಾಕಂದರೆ ನೀವು ಮತ್ತೆ ಇದನ್ನು ಕಲಿತಾ ಹೋಗ್ತೀರೋ ಫಂಕ್ಷನಲ್ಲಿ. ಐ ಹ್ಯಾವ್ ಟೇಕನ್ ಪ್ಲಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್, ಕಂಟ್ರೋಲಿಂಗ್, ಮೇಜರ್ ಫಂಕ್ಷನ್ಸ್, ಮೇಜರ್ ಸ್ಟೆಪ್ಸ್ ತೊಗೊಂಡಿದ್ದೀನಿ. ಇದೆಲ್ಲದೂ ಸೇರಿ ಪ್ರೋಸೆಸ್ ಆಗುತ್ತೆ. ಇಂಡಿವಿಜುವಲಿ ನೋಡ್ತಾ ಹೋದರೆ ಇದೆಲ್ಲ ಫಂಕ್ಷನ್ಸ್, ಅಷ್ಟೇ ಸಿಂಪಲ್ ಅಂತ. ಇದಿಷ್ಟು ಸೇರಿ ಇಟ್ಸ್ ಎ ಪ್ರೋಸೆಸ್, ಮ್ಯಾನೇಜ್ಮೆಂಟ್ ಪ್ರೋಸೆಸ್. ಬಟ್ ವೆನ್ ಯು ಬ್ರೇಕ್ ಇಟ್ ಒನ್ ಬೈ ಒನ್, ಪ್ಲಾನಿಂಗ್ is a function, organizing is a function, staffing is a function, directing is a function, and controlling is a function. But all of these together is management process. ಇದೆಲ್ಲದು ಸೇರಿದ್ರೆ ಪ್ರೋಸೆಸ್ ಆಗುತ್ತೆ. ಒಂದೊಂದೇ ಇದ್ದಾಗ ಫಂಕ್ಷನ್ ಆಗಿರುತ್ತೆ. ಇದ್ರ ಜೊತೆಗೆ ಇನ್ನೂ ಒಂದಷ್ಟು ಸೇರಿಸ್ಕೊಳ್ಬೋದು. ದಟ್ ಈಸ್ ಕೋಆರ್ಡಿನೇಟಿಂಗ್, ಕಂಟ್ರೋಲಿಂಗ್ ಈಸ್ ಆಲ್ರೆಡಿ ಟೇಕನ್. ಕೋಆರ್ಡಿನೇಟಿಂಗ್, ಡೈರೆಕ್ಟಿಂಗ್ ಇದೆಲ್ಲ ತಗೊಳ್ಬೋದು. ಅದು ಮತ್ತೆ ಸಬ್ ಡಿವಿಷನ್ ಮಾಡ್ಕೊಳ್ತಾ ಹೋಗ್ಬೋದು ನಾವು. ಅದನ್ನು ಮತ್ತೆ ನಾವು ಮುಂದೆ ಬ್ರಾಡಾಗಿ ಕಲಿತೀವಿ. ಸದ್ಯಕ್ಕೆ ನಾವು ಇಷ್ಟನ್ನು ನೋಡಿಕೊಂಡ್ರೆ ಸಾಕಾಗುತ್ತೆ. ಎಕ್ಸಾಮಿಗೆ ಇಷ್ಟೇ ಬರೆದ್ರೆ ಸಾಕಾಗುತ್ತೆ. ಪ್ಲಾನಿಂಗ್ ಅಂದರೆ ಏನು ಅಂತ ಸಿಂಪಲಾಗಿ ನೋಡೋಣ. ಯಾಕಂದರೆ ಪ್ಲಾನಿಂಗ್ ಬಗ್ಗೆ ನಿಮ್ಗೆ ಸಪ್ರೇಟ್ ಯೂನಿಟೇ ಇದೆ, ಒಂದು ಚಾಪ್ಟರೇ ಇದೆ. ಸೊ ನಿಮಗೆ ಏನು ನೋಡಿದ್ರಿ, ಪ್ಲಾನಿಂಗ್, ಆರ್ಗನೈಸಿಂಗ್, ಡೈರೆಕ್ಟಿಂಗ್, ಕಂಟ್ರೋಲಿಂಗ್ ಇದೆಲ್ಲ ಒಂದೊಂದು ಯೂನಿಟ್ಗಳು ನಿಮಗೆ ಒಂದೊಂದು ಚಾಪ್ಟರ್ ಆಗಿ ಕಲಿತಾ ಹೋಗ್ತೀರಾ. ಅಲ್ಲಿ ನೀವು ಡೀಟೇಲ್ ಆಗಿ ಕಲಿ. ಸದ್ಯಕ್ಕೆ ಇಷ್ಟೇ. ಪ್ಲಾನಿಂಗ್ ಅಂದರೆ ಏನು? ಪ್ಲಾನಿಂಗ್ ಫಾರ್ ಫ್ಯೂಚರ್ ಅಲ್ವಾ ಆಲ್ವೇಸು. ದಟ್ ಈಸ್ ವಾಟ್ ಈಸ್ ಪ್ಲಾನಿಂಗ್ ಈಸ್ ನಥಿಂಗ್ ಬಟ್ ಫೋರ್ಕಾಸ್ಟಿಂಗ್ ಇನ್ ಅಡ್ವಾನ್ಸ್ ವಾಟ್ ಹ್ಯಾಸ್ ಟು ಬಿ ಡನ್ ಅಂತ. ಅಂದರೆ ಮುಂದೆ ಏನು ಮಾಡಬೇಕು ಈಗಲೇ ನಾವು ಮುಂದಾಲೋಚನೆ ಮಾಡೋದನ್ನೇ ಪ್ಲಾನಿಂಗ್ ಅಂತ ಕರಿತೀವಿ. ಇದನ್ನು ಮುಂದಾಲೋಚನೆ ಅಂತ ಕರಿತೀವಿ, ಪ್ಲಾನಿಂಗ್. ಸೊ ಈ ಪ್ಲಾನಿಂಗಲ್ಲಿ ಡಿಸಿಷನ್ ಮೇಕಿಂಗ್ ಒಂದು ಭಾಗ ಇದೆ. ಯಾವಾಗ ನಾವು ಡಿಸಿಷನ್ ತಗೊಳ್ತೀವಿ ಅಂತಂದರೆ ವೆನ್ ದೇರ್ ಆರ್ ಮಲ್ಟಿಪಲ್ ಅಥವಾ ಆಲ್ಟರ್ನೇಟಿವ್ ಆಪ್ಷನ್ಸ್, ಒಂದಕ್ಕಿಂತ ಹೆಚ್ಚು ಆಪ್ಷನ್ಸ್ ಇದ್ದಾಗ ವಿ ವಿಲ್ ಗೋ ಫಾರ್ ಚೂಸಿಂಗ್ ಒನ್. ಅದನ್ನು ಡಿಸಿಷನ್ ಅಂತ ಕರಿತೀವಿ. ಒಂದೇ ಆಪ್ಷನ್ ಇದ್ದಾಗ ಚೂಸ್ ಮಾಡಲಿಕ್ಕೆ ಏನೂ ಇಲ್ಲ, ವಿ ಹ್ಯಾವ್ ಟು ಗೋ ವಿತ್ ದಟ್. ಸೊ ಡಿಸಿಷನ್ ಇಸ್ ಅ ಪಾರ್ಟ್ ಆಫ್ ಪ್ಲಾನಿಂಗ್. ಓಕೆ, ಅದೆರಡು ಒಟ್ಟೊಟ್ಟಿಗೆ ಬರುತ್ತೆ. ಇಲ್ಲಿ ಪ್ಲಾನಿಂಗ್ ಅಂತಂದರೆ ಫೋರ್ಕಾಸ್ಟಿಂಗ್ ಫ್ಯೂಚರ್, ಡಿಸೈಡಿಂಗ್ ಇನ್ ಅಡ್ವಾನ್ಸ್ ವಾಟ್ ಹ್ಯಾಸ್ ಟು ಬಿ ಡನ್. ಏನು ಮಾಡಬೇಕು, ಓನ್ಲಿ ವಾಟ್ ಹ್ಯಾಸ್ ಟು ಬಿ ಡನ್ ಅಲ್ಲ, ಡಿಸೈಡಿಂಗ್ ಇನ್ ಅಡ್ವಾನ್ಸ್ ವಾಟ್ ಹ್ಯಾಸ್ ಟು ಬಿ ಡನ್, ಹೂ ಹ್ಯಾಸ್ ಟು ಡೂ ಇಟ್, ವೆನ್ ಟು ಡೂ, ವೇರ್ ಟು ಡೂ, ಹೌ ಟು ಡೂ, ಆಲ್ ದೀಸ್ WH ಕ್ವಶನ್ಸ್. ಯಾರು ಮಾಡಬೇಕು, ಹೇಗೆ ಮಾಡಬೇಕು, ಎಲ್ಲಿ ಶುರು ಮಾಡಬೇಕು, ಪ್ರತಿಯೊಂದು ಗೊತ್ತಾಗುತ್ತೆ. ಸೊ ನೀವು ಈ ಪ್ಲಾನಿಂಗ್ ಅನ್ನೋದು ನಿಮ್ಮ ಒಂದು ಆರ್ಗನೈಜೇಷನ್ನ ಎಲ್ಲ ಕ್ಷೇತ್ರಗಳಲ್ಲೂ ಬರ್ತಾ ಹೋಗುತ್ತೆ. ಪ್ಲಾನಿಂಗ್ ಈಸ್ ಆಲ್ ಪರ್ವೇಸಿವ್, ಪ್ಲಾನಿಂಗ್ ಈಸ್ ಎವ್ರಿವೇರ್. ಪ್ರೊಡಕ್ಷನ್ ತಗೊಳ್ಳಿ, ಪ್ರೊಡಕ್ಷನ್ ಪ್ಲಾನಿಂಗ್ ಇದೆ, HR ಪ್ಲಾನಿಂಗ್ ಇದೆ, ಫಿನಾನ್ಸ್ ಪ್ಲಾನಿಂಗ್ ಇದೆ, ಮಾರ್ಕೆಟಿಂಗ್ ಪ್ಲಾನಿಂಗ್ ಇದೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಪ್ಲಾನಿಂಗ್ ಇರುತ್ತೆ. ಸೊ ಯು ಹ್ಯಾವ್ ಟು ಡಿಸೈಡ್ ಇನ್ ಅಡ್ವಾನ್ಸ್ ಅಂತ. ಒಂದು ಸರಿ ಡಿಸೈಡ್ ಮಾಡ್ತೀರಾ, ಯು ಹ್ಯಾವ್ ಡಿಸೈಡೆಡ್ ನಾವು ಒನ್ ಪರ್ಟಿಕ್ಯುಲರ್ ಥಿಂಗ್. ಅದು ಯಾವ್ದಾದ್ರು ತಗೊಳ್ಳಿ, HR ತಗೊಳ್ಬೋದು. HR ಏನು ಡಿಸೈಡ್ ಮಾಡ್ತೀವಿ, ಏನು ಪ್ಲಾನ್ ಮಾಡ್ತೀರಾ? ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟಿಗೆ ಸಂಬಂಧಪಟ್ಟಾಗ ಏನು ಪ್ಲಾನ್ ಮಾಡ್ತೀರಾ? ಸಂಬಂಧಪಟ್ಟಾಗ ಏನು ಮಾಡ್ತೀರಾ ಅಂತಂದರೆ ಎಷ್ಟು ಜನ ಎಂಪ್ಲಾಯೀಸ್ ಬೇಕು, ಯಾವ ಜಾಬಿಗೆ ಎಷ್ಟು ಜನ ಎಂಪ್ಲಾಯೀಸ್ಗಳನ್ನ ನಾವು ಅಪಾಯಿಂಟ್ ಮಾಡ್ಕೊಳ್ಬೇಕು, ಒಂದು ಪ್ಲಾನ್. ಅವರಿಗೆ ಟ್ರೈನಿಂಗ್ ಹೇಗೆ ಕೊಡಬೇಕು, ಒಂದು ಪ್ಲಾನ್. ಅವರಿಗೆ ಎಷ್ಟು ಸ್ಯಾಲ್ರಿ ಕೊಡಬೇಕು, ಇಟ್ಸ್ ಅ ಪ್ಲಾನ್. ಸೊ ಈ ಥರ ಪ್ರತಿಯೊಂದು. ಮಾರ್ಕೆಟಿಂಗಲ್ಲಿ ಏನು ಪ್ಲಾನ್ ಮಾಡ್ತೀರಾ? ಮಾರ್ಕೆಟಿಂಗ್ ಏನು ಮಾಡ್ತೀರಾ ಅಂದರೆ ನಾವು ತಯಾರಿಸಿರುವಂಥ ಪ್ರಾಡಕ್ಟ್ಸ್ಗಳನ್ನ ಕಸ್ಟಮರ್ಸಿಗೆ ಹೇಗೆ ತಲುಪಿಸ್ಬೇಕು, ಅಡ್ವರ್ಟೈಸ್ಮೆಂಟ್ ಹೇಗೆ ಕೊಡಬೇಕು, ಆ ಪ್ರಾಡಕ್ಟನ್ನು ಪ್ರಮೋಷನ್ ಅಂತ ಕರಿತೀವಿ. ಆ ಪ್ರಾಡಕ್ಟ್ ಬಗ್ಗೆ ಜನರಿಗೆ ತಿಳಿಸೋದು ಹೇಗೆ, ಮಾರ್ಕೆಟಿಂಗ್ ಸಂಬಂಧಪಟ್ಟಾಗೆ. ಫಿನಾನ್ಸಿಗೆ ಸಂಬಂಧಪಟ್ಟಾಗೆ ನಮಗೆ ಹಣ ಬೇಕು, ಅದನ್ನು ಎಲ್ಲಿಂದ ತರೋದು? ಈಗ ಬ್ಯಾಂಕಿಂದ ಸಾಲ ಮಾಡೋದಾ, ಅಥವಾ ಶೇರ್ಸನ್ನು ಇಶ್ಯೂ ಮಾಡೋದಾ, ಅಥವಾ ಓನರ್ಸ್ ಕ್ಯಾಪಿಟಲ್ ನಮ್ಮ ಹತ್ರ ಇರೋ ಹಣನ ಹಾಕೋದಾ, ಅಥವಾ ಯಾವುದಾದ್ರೂ ಗೌರ್ಮೆಂಟ್ ಸ್ಕೀಮ್ಸ್ಗಳಿದೆಯಾ, ಈ ಥರ ಎಲ್ಲ ನೋಡ್ತಾ ಹೋಗ್ತೀವಿ. ಅದು ಫಿನಾನ್ಸ್ ಪ್ಲಾನ್. ನಿಮ್ಮ ಮನೆಯಲ್ಲೂ ಇದೆಲ್ಲ ಆಗುತ್ತಲ್ವ. ಏನೋ ಒಂದು ಫಂಕ್ಷನ್ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ, ಜಸ್ಟ್ ಥಿಂಕ್ ಇನ್ ದಟ್ ವೇ. ಏನೋ ಈಗ ಒಂದು ಮದುವೆ ಫಂಕ್ಷನ್ ಮಾಡಲಿಕ್ಕಿದೆ, ಫಸ್ಟ್ ಯು ಹ್ಯಾವ್ ಟು ಪ್ಲಾನ್ ಇಟ್. ಅಂದರೆ ಮದುವೆ ಅದನ್ನು ಮನೆಯಲ್ಲಿ ನಡೆಸ್ಕೊಡ್ತೀರಾ, ಅಥವಾ ನೀವು ಯಾವುದಾದ್ರು ಕಲ್ಯಾಣ ಮಂಟಪ ಬುಕ್ ಮಾಡ್ತೀರಾ? ಮಾಡೋದೇ ಆದರೆ ಸೊ ಅದಕ್ಕೆ ಎಷ್ಟು ಬಜೆಟ್ ಬೇಕು, ಯಾವ ಬಜೆಟ್ನಲ್ಲಿ ಆಗೋಗ್ಬೇಕದು. ಸೊ ಈ ಥರ ಎಲ್ಲ ಮೊದಲು ಪ್ಲಾನ್ ಮಾಡ್ತೀರಾ. ಎಷ್ಟು ಜನ ಊಟಕ್ಕೆ ಬರಬಹುದು, ದೀಸ್ ಆರ್ ಸಮ್ ಪ್ಲಾನ್ಸ್. ಮೊದಲೇ ಡಿಸೈಡ್ ಮಾಡೋದು. ಸೊ ಅದಕ್ಕೆ ಪ್ಲಾನಿಂಗ್ ಅಂತ ಕರಿತೀವಿ. ಅದೇ ಕೆಲಸ ಅಲ್ಲಿ ಆರ್ಗನೈಸೇಷನ್ ಕೂಡ ಆಗ್ತಾ ಹೋಗುತ್ತೆ. ಆರ್ಗನೈಸಿಂಗ್ ಅಂತಂದರೆ ಇಲ್ಲಿ ನೋಡಿ, ಸೊ ಡಿಫೈನಿಂಗ್ ದ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಂತ. ಇದು ಪ್ರತಿಯೊಬ್ಬರಿಗೂ ಒಂದು ಜವಾಬ್ದಾರಿಗಳನ್ನ ಹಂಚಿಕೊಟ್ಬಿಡೋದು. ಆಗ ಅದು ಥಿಂಗ್ಸ್ ಆರ್ ಆರ್ಗನೈಸ್ಡ್. ಪ್ಲಾನ್ ಮಾಡಿರ್ತೀರ, ಆ ಪ್ಲಾನ್ ನಿಮಗೆ ಎಕ್ಸಿಕ್ಯೂಟ್ ಆಗಬೇಕು ಎಫೆಕ್ಟಿವ್ ಆಗಿ, ಅದು ಅನುಷ್ಠಾನಕ್ಕೆ ಬರಬೇಕು ಅಂತಂದರೆ ಯು ಹ್ಯಾವ್ ಟು ಆರ್ಗನೈಸ್ ಇಟ್ ಪ್ರಾಪರ್ಲಿ ಅಂತ. ಆರ್ಗನೈಸ್ ಮಾಡೋದು ಹೇಗೆ ಅಂತಂದರೆ ದೇರ್ ಆರ್ ಸಮ್ ಆರ್ಗನೈಸಿಂಗ್ ಫಂಕ್ಷನ್ಸ್. ಏನದು? ಸೊ ಅಲ್ಲಿ ಅಥಾರಿಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಅಂತ ಎರಡು ವರ್ಡ್ ಬರುತ್ತೆ.
ಅಥಾರಿಟಿ ಅಂತಂದರೆ ಸೊ ಎಂಪವರ್ಮೆಂಟ್ ಅಂತ, ಅಂದರೆ ನಿಮಗೆ ಒಂದಷ್ಟು ಅಧಿಕಾರ ಕೊಟ್ಟಿರ್ತಾರೆ, ಜೊತೆಗೆ ಜವಾಬ್ದಾರಿಗಳನ್ನ ಕೊಟ್ಟಿರ್ತಾರೆ. ಅಥಾರಿಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ. ಕೇವಲ ಅಧಿಕಾರ ಕೊಟ್ಟು ಜವಾಬ್ದಾರಿ ಕೊಟ್ಟಿಲ್ಲ ಅಂತಂದರೆ ಅಧಿಕಾರಕ್ಕೇನು ಬೆಲೆ ಇಲ್ಲ, ಇಟ್ಸ್ ವೇಸ್ಟ್. ಅಥವಾ ಜವಾಬ್ದಾರಿಗಳನ್ನ ಕೊಟ್ಬಿಟ್ಟು ಅಧಿಕಾರ ಕೊಟ್ಟಿಲ್ಲ ಅಂತಂದರೆ ನಿಮಗೆ ನಿಮ್ಮ ಜವಾಬ್ದಾರಿಗಳನ್ನ ನಿರ್ವಹಿಸ್ಲಿಕ್ಕೆ ಆಗೋದಿಲ್ಲ. ಅರ್ಥ ಆಗುತ್ತಲ್ಲ? ಸೇ ಫಾರ್ ಎಕ್ಸಾಂಪಲ್, ನಿಮಗೆ ನಿಮ್ಮ ಕ್ಲಾಸ್ನಲ್ಲೇ ಸಪೋಸ್ ನೀವೆಲ್ಲ ಕಲ್ತಿರ್ತೀರಿ, ಪಿ ಯುನಲ್ಲಿರುವಾಗ ನಿಮ್ಮ ಕ್ಲಾಸ್ನಲ್ಲಿ ಸೊ ನಿಮಗೆ ಯಾರು ಗಲಾಟೆ ಮಾಡದೇ ಇರೋ ಥರ ನೋಡ್ಕೊಳ್ಳಿ ಅಂತ ನಿಮ್ಮ ಟೀಚರ್ ನಿಮಗೆ ಹೇಳೋದ್ರೆ, ನಿಮಗೆ ಸಪೋಸ್ ಏನಾದರೂ ಅಧಿಕಾರ ಕೊಟ್ಟರೆ, ಯು ಆರ್ ಎ ಮಾನಿಟರ್ ಅಂತ, ನಿಮ್ಗೆ ಮಾನಿಟರ್ ಅಧಿಕಾರ ಕೊಟ್ಟಾಗ ಯಾರೂ ಗಲಾಟೆ ಮಾಡದೇ ಇರೋ ಥರ ಈಸಿಯಾಗಿ ನೋಡ್ಕೊಳ್ತೀರ. ಮಾನಿಟರ್ ಅಧಿಕಾರ ಕೊಡದೆ ಯಾರೋ ಒಬ್ಬರನ್ನ ನಿಲ್ಲಿಸಿ ಗಲಾಟೆ ಮಾಡದಿರೋ ಥರ ನೋಡ್ಕೊಳ್ಳಿ ಅಂತ ಹೇಳಿ ಏನೂ ಅಧಿಕಾರ ಕೊಡದೆ ಹೋದಾಗ ಆ ಗಲಾಟೆ ಮಾಡೋರಲ್ಲಿ ನೀವು ಒಬ್ಬರು ಆಗ್ತೀರ. ಆಗ ನಿಮಗೆ ಗಲಾಟೆನ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲಿ ಪ್ರತಿಯೊಂದು ಕೂಡ ಆರ್ಗನೈಸೇಷನಲ್ಲಿ ಅಥಾರಿಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಅಂತ, ಮಾಡೋ ಕೆಲಸಕ್ಕೆ ಅಥಾರಿಟಿ ಇರಬೇಕು, ರೆಸ್ಪಾನ್ಸಿಬಿಲಿಟಿ ಇರಬೇಕು ಅಂತ. ನೀವು ಯಾರನ್ನೋ ಒಬ್ಬನ ಮ್ಯಾನೇಜರಾಗಿ ಮಾಡಿದ್ದೀರಾ ಅಂತಂದರೆ ಅವನಿಗೆ ಅಥಾರಿಟಿ ಕೊಡಬೇಕು. ಸೊ ಅಥಾರಿಟಿ ಕೊಟ್ಟಾಗ ಹಿ ಈಸ್ ಏಬಲ್ ಟು ಎಕ್ಸಿಕ್ಯೂಟ್ ಹಿಸ್ ರೆಸ್ಪಾನ್ಸಿಬಿಲಿಟೀಸ್ ಅಂತ, ಹಿ ಈಸ್ ಏಬಲ್ ಟು ಫುಲ್ಫಿಲ್ ಹಿಸ್ ರೆಸ್ಪಾನ್ಸಿಬಿಲಿಟೀಸ್. ಅವನಿಗೆ ಅಥಾರಿಟಿ ಕೊಟ್ಟಾಗ ಅವನ ರೆಸ್ಪಾನ್ಸಿಬಿಲಿಟಿಗಳನ್ನ ಅವನು ಫುಲ್ಫಿಲ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ, ಅದನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ರೆಸ್ಪಾನ್ಸಿಬಿಲಿಟಿಗಳಂದರೆ ಒಂದು ಜವಾಬ್ದಾರಿಗಳು, ಏನೊಂದು ಕೆಲಸ ಕೊಟ್ಟಿರ್ತಾರೆ. ಈಗ ಒಂದಷ್ಟು ಜನರನ್ನ ಅಪಾಯಿಂಟ್ ಮಾಡ್ಕೊಳ್ಬೇಕು ನೀನು ಅಂತ HR ಮ್ಯಾನೇಜರಿಗೆ ನಾನು ಒಂದು ಅಥಾರಿಟಿ ಕೊಟ್ಟೆ. ಸೊ ಅವನೇನು ಮಾಡ್ತಾನಾಗ ಅವನ ಜವಾಬ್ದಾರಿ ಏನು, ಅಪಾಯಿಂಟಿಂಗ್ ರೈಟ್ ಪೀಪಲ್ ಫಾರ್ ರೈಟ್ ಜಾಬ್ ಅಂತ. ಯಾವುದೋ ಒಂದು ಪರ್ಟಿಕ್ಯುಲರ್ ಕೆಲಸಕ್ಕೆ ಯಾವುದೋ ಒಂದು ಪೋಸ್ಟ್ ಇದೆ, ಅಕೌಂಟೆಂಟ್ ಪೋಸ್ಟ್ ಇದೆ, ಅದಕ್ಕೆ ಅಪಾಯಿಂಟ್ ಮಾಡ್ಕೊಳ್ಬೇಕು. ಅವನೊಂದು ಕಾಲೇಜ್ ವಿಸಿಟ್ ಮಾಡ್ತಾನೆ, ನಿಮ್ಮಂಥ BBA ಗ್ರಾಜ್ಯುಯೇಟ್ಗಳನ್ನ ಅಥವಾ MBA ಗ್ರಾಜ್ಯುಯೇಟ್ಗಳನ್ನ ಅವನು ಅಪಾಯಿಂಟ್ ಮಾಡ್ತಾನೆ. ಸೊ ಅವನು ಅಪಾಯಿಂಟ್ ಮಾಡೋದು ಅವನ ಜವಾಬ್ದಾರಿ, ಅಪಾಯಿಂಟ್ ಮಾಡೋ ಅಧಿಕಾರ ಕೂಡ ಅವನಿಗಿದೆ. ಸೊ ಅಥಾರಿಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಆಲ್ವೇಸ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಅವೆರಡು ಒಟ್ಟಿಗೆ ಜೊತೆಯಾಗೇ ಹೋಗ್ತಾವೆ. ಒಂದು ಇರದೇ ಇದ್ದರೆ ಇನ್ನೊಂದಕ್ಕೆ ಮೀನಿಂಗ್ ಇರೋದಿಲ್ಲ. ಸೊ ಇದೆಲ್ಲ ಸೇರಿಕೊಂಡು ಆರ್ಗನೈಸಿಂಗ್ ಆಗುತ್ತೆ, ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿಗಳ ಹಂಚಿಕೆ ಆಗುತ್ತೆ. ನೆಕ್ಸ್ಟು ಸ್ಟಾಫಿಂಗ್ ಅಂತ ಕರಿತೀವಿ. ಸ್ಟಾಫಿಂಗ್ ಅಂತಂದರೆ ಏನು, ಸೆಲೆಕ್ಟಿಂಗ್ ರೈಟ್ ಪೀಪಲ್ ಫಾರ್ ರೈಟ್ ಜಾಬ್ ಅಂತ. ಆಲ್ರೆಡಿ ಹೇಳ್ದಂಗೆ ಕೆಲಸ ಮಾಡಲಿಕ್ಕೆ ಜನರು ಬೇಕಾಗ್ತಾರೆ, ನಿಮಗೆ ಹ್ಯೂಮನ್ ರಿಸೋರ್ಸ್ ಬೇಕಾಗುತ್ತೆ. ಆ ಹ್ಯೂಮನ್ ರಿಸೋರ್ಸನ್ನು ಅಪಾಯಿಂಟ್ ಮಾಡುವಾಗ ಯು ಹ್ಯಾವ್ ಟು ಕೀಪ್ ಒನ್ ಥಿಂಗ್ ಇನ್ ಯುವರ್ ಮೈಂಡ್ ದ್ಯಾಟ್ ಯು ಆರ್ ಅಪಾಯಿಂಟಿಂಗ್ ರೈಟ್ ಪೀಪಲ್ ಫಾರ್ ರೈಟ್ ಜಾಬ್ ಅಂತ. ರೈಟ್ ಪೀಪಲ್ ಅಂದರೆ ಯಾರು, ಸರಿಯಾದ ವ್ಯಕ್ತಿಗಳನ್ನು ಸರಿಯಾದ ಕೆಲಸಕ್ಕೆ ತಗೊಳ್ಬೇಕು ಅಂತ. ಸರಿಯಾದ ವ್ಯಕ್ತಿಗಳು ಅಂದರೆ ಯಾರು, ಸರಿಯಾದ ವ್ಯಕ್ತಿ ಅಂದರೆ ಯಾರು ಆ ಕೆಲಸ ನಿರ್ವಹಿಸಲಿಕ್ಕೆ ಸಮರ್ಥ ಇದ್ದಾನೆ, ಯೋಗ್ಯತೆ ಇದೆ, ಯಾರಿಗೆ ರಿಕ್ವೈರ್ಡ್ ಸ್ಕಿಲ್ಸ್ ಇದೆ, ಬೇಕಾದಂತಹ ಸ್ಕಿಲ್ಸ್ ಕ್ವಾಲಿಟೀಸ್ ಇದೆ, ಅವನ ಕಮ್ಯುನಿಕೇಷನ್ ಚೆನ್ನಾಗಿದೆ, ಅವನಿಗೆ ಡಿಗ್ರಿ ಇದೆ, ಜೊತೆಗೆ ಅವನಿಗೆ ಕಂಪ್ಯೂಟರ್ ಜ್ಞಾನ ಇದೆ, ಇದೆಲ್ಲ ಇರುವಂಥ ವ್ಯಕ್ತಿ ಬೇಕು ನನಗೆ. ಸೊ ಹೀ ಈಸ್ ಅ ರೈಟ್ ಕ್ಯಾಂಡಿಡೇಟ್ ಫಾರ್ ರೈಟ್ ಜಾಬ್. ಯಾವ ಕೆಲಸಕ್ಕೆ ಬೇಕು ಅವನು? ಈಗ ನಾನು ಅಕೌಂಟೆಂಟ್ ಕೆಲಸಕ್ಕೆ ಎಂಜಿನಿಯರ್ ಅಂತ ಒಳಗೆ ಬರುತ್ತಾ? ಅಕೌಂಟೆಂಟ್ ಕೆಲಸಕ್ಕೆ BE ಮಾಡಿದವ್ರನ್ನ ಬ್ಯಾಚುಲರ್ ಆಫ್ ಇಂಜಿನಿಯರ್ ಮಾಡೋದಂತ ಒಳಗೆ ಬರುತ್ತಾ? ಇಲ್ಲ. ಹ್ಯಾವ್ ಟು ಗೋ ಫಾರ್ ಅಕೌಂಟಿಂಗ್ ಗ್ರಾಜ್ಯುಯೇಟ್ಸ್. ಸೊ ಹಾಗೆ ವಿ ಹ್ಯಾವ್ ಟು ಸೆಲೆಕ್ಟ್ ರೈಟ್ ಪೀಪಲ್ ಫಾರ್ ರೈಟ್ ಜಾಬ್ ಅಂತ. ಅದನ್ನು ಸ್ಟಾಫಿಂಗ್ ಅಂತ ಕರೀತೀವಿ. ಯಾರಿಗೆ ಯಾವ ಕೆಲಸ ಕೊಡಬೇಕು ಅಂತ ಡಿಸೈಡ್ ಮಾಡೋದು. ಡೈರೆಕ್ಟಿಂಗ್ ಅಂತಂದರೆ ಇನ್ಸ್ಟ್ರಕ್ಟಿಂಗ್ ಅಂತ, ಅವರಿಗೆ ಮಾರ್ಗದರ್ಶನ ಮಾಡೋದು. ಈಗ ಅಪಾಯಿಂಟ್ ಆಗಿ ಬಂದಿದ್ದಾರೆ, ನಿಮ್ಮ ಹತ್ರ ಜನ ಇದ್ದಾರೆ, ಈಗ ನಿಮ್ಮ ಹತ್ರ ಎಲ್ಲ ರಿಸೋರ್ಸಸ್ಸು ಇದೆ. ಈಗ ನಿಮ್ಮ ಕೆಲಸ ಏನಂದರೆ ಯು ಹ್ಯಾವ್ ಟು ಡೈರೆಕ್ಟ್ ದೆಮ್, ಲೀಡ್ ದೆಮ್. ಲೀಡಿಂಗ್ ಅಂತ ಕೂಡ ಕರೀತಾರೆ. ಡೈರೆಕ್ಟಿಂಗ್ ಆ್ಯಂಡ್ ಲೀಡಿಂಗ್ ಆರ್ ದ ಸೇಮ್. ನೆಕ್ಸ್ಟ್ ಏನು ಮಾಡಿ, ಯಾಕಂದರೆ ಈಗ ಅಪಾಯಿಂಟ್ ಆಗಿ ಬಂದಿರೋನು ಏನಿದಾನಲ್ಲ, ಈಸ್ ಎ ಫ್ರೆಶರ್, ಅವನಿಗೇನು ಗೊತ್ತಿಲ್ಲ, ಈಸ್ ಬ್ಲಾಂಕ್. ಅವನಿಗೆ ನೀವು ತಿಳಿಸಿ ಹೇಳಬೇಕು ಈ ಕೆಲಸ ಹೇಗೆ ಮಾಡಬೇಕು, ಯಾವ ಥರದಲ್ಲಿ ಮಾಡಬೇಕು, ಯಾವ ಮೆಥಡ್ ಯೂಸ್ ಮಾಡಬೇಕು ಅಂತ. ಯು ಹ್ಯಾವ್ ಟು ಇನ್ಸ್ಟ್ರಕ್ಟ್ ದೆಮ್ ಅಂತ. ನಿಮ್ಮ ಇನ್ಸ್ಟ್ರಕ್ಷನ್ನ ಅವರು ಫಾಲೋ ಮಾಡ್ತಾರೆ, ಬಿಕಾಸ್ ಯು ಆರ್ ದ ಮ್ಯಾನೇಜರ್, ದೇ ಆರ್ ಯುವರ್ ಸಬಾರ್ಡಿನೇಟ್ಸ್. ನೀವು ಹೇಳೋದನ್ನು ಫಾಲೋ ಮಾಡೋದು ಅವರ ಕರ್ತವ್ಯ ಆಗಿರುತ್ತೆ. ದೇ ವಿಲ್ ಸಿಂಪ್ಲಿ ಫಾಲೋ ಯು. ಹಾಗಾಗಿ ಯು ಶುಡ್ ಬಿ ವೆರಿ ಕೇರ್ಫುಲ್ ವೆನ್ ಡೈರೆಕ್ಷನ್ ಕೊಡುವಾಗ ತುಂಬ ಕೇರ್ಫುಲ್ ಆಗಿರಬೇಕು, ತುಂಬ ಎಫೆಕ್ಟಿವ್ ಆಗಿ ಡೈರೆಕ್ಷನ್ ಕೊಡಬೇಕಾಗತ್ತೆ. ಅಂದರೆ ನೀವು ಹೇಳೋ ಕೆಲಸನ ಅವರು ಮಾಡೋ ಥರದಲ್ಲಿ ಡೈರೆಕ್ಷನ್ ಕೊಡಬೇಕಾಗತ್ತೆ. ಯು ನೀಡ್ ಟು ಬಿ ಕಮಾಂಡಿಂಗ್ ಹಿಯರ್. ಅಟ್ ದ ಸೇಮ್ ಟೈಮ್ ಯು ಹ್ಯಾವ್ ಟು ಬಿ ಎಂಪಥಿಕ್ ಹಿಯರ್. ಅಂದರೆ ಕಮಾಂಡಿಂಗ್ ಅಂತಂದರೆ ಏನಂದರೆ ನೀವು ಹೇಳೋ ಕೆಲಸನ ಅವ್ರು ಮಾಡೋ ಥರ ಮಾಡ್ಕೋಬೇಕು ನೀವು. ಅಂದರೆ ಆ ಕಮಾಂಡಿಂಗ್ ಪವರ್ ಇರಬೇಕು ನಿಮಗೆ. ನೀವು ಹೇಳ್ತಿದ್ದೀರಾ ಅಂದರೆ ಅವ್ರು ಮಾಡಬೇಕು. ಅಟ್ ದ ಸೇಮ್ ಟೈಮ್ ಅವರನ್ನು ನೀವು ಅರ್ಥ ಮಾಡ್ಕೊಂಡಿರಬೇಕು ಅಂತ. ಅಂದರೆ ಅವರ ಎಮೋಷನ್ಸ್ಗಳನ್ನ ಅರ್ಥ ಮಾಡ್ಕೊಂಡಿರಬೇಕು. ಯು ಕಾಂಟ್ ಬಿ ಅಥಾರಿಟೇಟಿವ್ ಹಿಯರ್. ಅಥಾರಿಟೇಟಿವ್ ಅಂತಂದರೆ ನೀವು ಹೇಳಿದ್ದೆಲ್ಲ ಅವ್ರು ಮಾಡಲೇಬೇಕು, ಆ ಥರ ಅಥಾರಿಟೇಟಿವ್ ಅಲ್ಲ. ಸೊ ನೀವು ಹೇಗಿರಬೇಕು ಅಂದರೆ ಯು ನೀಡ್ ಟು ಬಿ ಬೆನವಲೆಂಟ್ ಅಂತ. ಬೆನವಲೆಂಟ್ ಅಂದರೆ ಯು ನೀಡ್ ಟು ಬಿ ಫ್ರೆಂಡ್ಲಿ. ಅವ್ರನ್ನ ಅರ್ಥ ಮಾಡ್ಕೊಳ್ಬೇಕು, ಅವರ ಎಮೋಷನ್ಸ್ಗಳನ್ನ ತಿಳ್ಕೊಳ್ಬೇಕು, ಅವರಿಂದ ನೀವು ನಾಜೂಕಾಗಿ ಕೆಲಸ ಮಾಡಿಸ್ಕೊಳ್ಬೇಕು. ಸೊ ಇದಕ್ಕೆ ಡೈರೆಕ್ಟಿಂಗ್ನಲ್ಲಿ ಇದೆಲ್ಲ ಕಲಿತಾ ಹೋಗ್ತದೆ ನೀವು. ಇದು ಇಟ್ಸ್ ಎ ಪ್ರೋಸೆಸ್. ನೆಕ್ಸ್ಟು ಕಂಟ್ರೋಲಿಂಗ್ ಅಂತ ಬರುತ್ತೆ.
ಕಂಟ್ರೋಲಿಂಗ್ ಅಂದರೆ ಏನು ನಿಮ್ಮ ಪ್ರಕಾರ? ಕಂಟ್ರೋಲಿಂಗ್ ಅಂದರೆ ಇಟ್ಸ್ ಸಿಂಪಲ್, ಮಾನಿಟರಿಂಗ್ ಅಂತ ಕರೀತಾರೆ ಕಂಟ್ರೋಲಿಂಗ್ ಅಂದರೆ. ಅಬ್ಸರ್ವೇಷನ್, ಸೂಪರ್ವಿಷನ್ ಅಂತ. ಏನು ಮಾಡೋದಿಲ್ಲಿ? ಈ ಕಂಟ್ರೋಲಿಂಗ್ ಎಲ್ಲಿಂದ ಶುರುವಾಗುತ್ತೆ ಗೊತ್ತಾ? ಪ್ಲಾನಿಂಗ್ ಯಾವತ್ತು ಶುರುವಾಗುತ್ತೋ ಅವತ್ತಿಂದ ಕಂಟ್ರೋಲಿಂಗ್ ಶುರುವಾಗುತ್ತೆ. ಕಂಟ್ರೋಲಿಂಗ್ ಅಂತಂದರೆ ನಾವು ಅಂದ್ಕೊಂಡಿರೋ ಕೆಲಸ ಅಂದ್ಕೊಂಡಿರೋ ತರಹ ಆಗ್ತಾ ಇದೆಯಾ ಇಲ್ವಾ ಅಂತ ಸೂಪರ್ವೈಸ್ ಮಾಡೋದು, ಚೆಕ್ ಮಾಡ್ತಾ ಇರೋದೇ ಕಂಟ್ರೋಲಿಂಗ್ ಅಷ್ಟೆ. ಕಂಟ್ರೋಲಿಂಗ್ ಅನ್ನೋದು ಬೇರೆ ಬೇರೆ ಹಂತದಲ್ಲಿ ಬಳಕೆ ಆಗ್ತಾ ಹೋಗುತ್ತೆ. ಅದು ನಿಮ್ಮ ಪ್ರತಿಯೊಂದಕ್ಕೂ ಕೂಡ ತಗೊಳ್ಬೋದು. ಸಪೋಸ್ ಪ್ರೊಡಕ್ಷನ್ನಲ್ಲಿ ಕ್ವಾಲಿಟಿ ಕಂಟ್ರೋಲಿಂಗ್ ಇದೆ ಅಂದರೆ ಅಂದ್ಕೊಂಡಿರೋ ಕ್ವಾಲಿಟಿಯ ಪ್ರಾಡಕ್ಟ್ಸ್ಗಳು ಬರ್ತಾ ಇದೆಯಾ, ಏನಾದರೂ ಕ್ವಾಲಿಟಿ ಡಿವಿಯೇಟ್ ಆಗ್ತಾ ಇದೆಯಾ, ಎಲ್ಲಾದರೂ ಹದ ತಪ್ತಾ ಇದೆಯಾ, ಇದು ಕ್ವಾಲಿಟಿಗೆ ಸಂಬಂಧಪಟ್ಟಾಗಾಯಿತು. ಕಾಸ್ಟಿಗೆ ಸಂಬಂಧಪಟ್ಟಾಗೆ ನಾವು ಅಂದ್ಕೊಂಡಿರೋ ಬಜೆಟ್ ಹಾಕಿರೋ ಅಂಥ ಅಷ್ಟರಲ್ಲೇ ಖರ್ಚಲ್ಲೇ ಪ್ರೊಡಕ್ಷನ್ ಮುಗಿತಾ ಇದೆಯಾ, ಏನಾದರೂ ಕ್ರಾಸ್ ಆಗ್ತಾ ಇದೆಯಾ, ದಟ್ ಈಸ್ ಬಜೆಟರಿ ಕಂಟ್ರೋಲ್ ಅಂತ ಕರಿತೀವಿ, ಅಥವಾ ಕಾಸ್ಟ್ ಕಂಟ್ರೋಲ್ ಅಂತ ಕರಿತೀವಿ. ನೆಕ್ಸ್ಟು ಟೈಮಿಂಗ್ ಸಂಬಂಧಪಟ್ಟಾಗೆ ಕಂಟ್ರೋಲಿಂಗ್ ಇಟ್ಕೊಳ್ಬೋದು. ನೀವು ಅಂದ್ಕೊಂಡಿರೋ ಕೆಲಸ ಅಂದ್ಕೊಂಡಿರೋ ಟೈಮಲ್ಲೇ ಮುಗಿತಾ ಇದೆಯಾ ಅಥವಾ ಜಾಸ್ತಿ ಟೈಮ್ ತಗೊಳ್ತಾ ಇದೆಯಾ. ಸೊ ಜಾಸ್ತಿ ಟೈಮ್ ತಗೊಳ್ತಾ ಇದ್ದರೆ ನೀವು ಪ್ಲಾನ್ ಮಾಡಿರೋದು ನೀಟಾಗಿ ಆಗಲಿಲ್ಲ ಅಂತ. ಕಂಟ್ರೋಲಿಂಗ್ ಯಾಕೆ ಬೇಕು ಅಂತಂದರೆ ನಿಮ್ಮ ಪ್ಲಾನ್ ಸರಿಯಾಗಿ ಹೋಗ್ತಾ ಇದೆಯಲ್ಲ ಅಂತ ಕಾಲಕ್ಕೆ ಹಂತ ಹಂತವಾಗಿ ತಿಳ್ಕೊಳ್ತಾ ಇರಬೇಕು. ಸಪೋಸ್ ನಿಮ್ಮ ಪ್ಲಾನ್ ನೀವು ಅಂದ್ಕೊಂಡಿರೋ ಥರ ಹೋಗ್ತಾ ಇಲ್ಲ ಅಂದಾಗ ಅಲ್ಲಲ್ಲಿ ಅದನ್ನು ಕರೆಕ್ಷನ್ ಮಾಡಲಿಕ್ಕೆ ಅವಕಾಶ ಇರಬೇಕು, ಅದನ್ನು ಕರೆಕ್ಟ್ ಮಾಡಲಿಕ್ಕೆ ಅಲ್ಲಲ್ಲಿ ಅವಕಾಶ ಇರಬೇಕು. ಅದಕ್ಕೋಸ್ಕರ ಕಂಟ್ರೋಲಿಂಗ್ ಅನ್ನೋದು ಪ್ಲಾನಿಂಗ್ ಜೊತೆನೇ ಶುರುವಾಗುತ್ತೆ. ಪ್ರತಿ ಹಂತದಲ್ಲೂ ಅದು ಪ್ಲಾನಿಂಗ್ ಜೊತೆ ಹೋಗ್ತಾ ಇರುತ್ತೆ. ಯಾವುದು ಪ್ರತಿಯೊಂದು ಅಂದ್ಕೊಂಡಿರೋ ಥರ ಹೋಗ್ತಾ ಇದೆಯಾ ಅಥವಾ ಏನಾದರೂ ಡಿವಿಯೇಷನ್ ಆಯಿತಾ, ಬದಲಾವಣೆ ಆಯಿತಾ, ಯಾಕೆ ಆಯಿತು ಬದಲಾವಣೆ, ಅದನ್ನು ಹೇಗೆ ಸರಿಪಡಿಸ್ಬೋದು, ಇದೆಲ್ಲ ಕಂಟ್ರೋಲಿಂಗಿನ ಕೆಲಸ ಆಗುತ್ತೆ ಅಂತ. ಇದೆಲ್ಲ ಸೇರಿ ನಮಗೆ ಮ್ಯಾನೇಜ್ಮೆಂಟ್ ಪ್ರೋಸೆಸ್ ಅಂತ ಅನಿಸ್ಕೊಳ್ಳುತ್ತೆ. ಇದನ್ನೇ ಇಂಡಿವಿಜುವಲಾಗಿ ಕಲಿತಾಗ ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ ಅಂತ ಕಲಿತೀರ ನೀವು. ಸೊ ಅದನ್ನು ನೀವು ಮುಂದಿನ ವೀಡಿಯೋಗಳಲ್ಲಿ ನೋಡ್ತೀರ. ಸೊ ನೀವೆಲ್ಲ ನಾನು ಆಲ್ರೆಡಿ ಹೇಳಿದಾಗೆ ಯು ಆರ್ ದ ಫ್ಯೂಚರ್ ಮ್ಯಾನೇಜರ್ಸ್. ಕೀಪ್ ದಟ್ ಇನ್ ಯುವರ್ ಮೈಂಡ್. ನಿಮ್ಮ ಮೈಂಡಲ್ಲಿ ಅದನ್ನು ಇಟ್ಕೊಳ್ಬೇಕು ಇವತ್ತಿಂದಲೇ. ನೀವು ಇವತ್ತಿಂದ ನಾನು ಫಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ, ನೀವು ಆ ಕನಸು ಕಾಣಲಿಕ್ಕೆ ಶುರು ಮಾಡಬೇಕು ಅಂತ. ಯು ಶುಡ್ ಡ್ರೀಮ್ ಅಬೌಟ್ ಬೀಯಿಂಗ್ ಅ ಮ್ಯಾನೇಜರ್, ಬೀಯಿಂಗ್ ದ ಬೆಸ್ಟ್ ಮ್ಯಾನೇಜರ್, ಅಡ್ಮಿನಿಸ್ಟ್ರೇಟಿಂಗ್ ಎ ರೆಪ್ಯೂಟೆಡ್ ಕಂಪನಿ, ಗೋಯಿಂಗ್ ಟು ಹೈಯರ್ ಪೊಸಿಷನ್. ಸೊ ಆ ಥರ ಕನಸುಗಳನ್ನ ಈಗಿಂದ ಶುರು ಮಾಡ್ಕೊಳ್ಳಿ, ಕಾಣಲಿಕ್ಕೆ ಶುರು ಮಾಡ್ಕೊಳ್ಳಿ. ಮತ್ತು ಆ ಕನಸುಗಳನ್ನ ಈಡೇರಿಸ್ಕೋಬೇಕು ಅಂದರೆ ನೀವು ಬೆಸ್ಟ್ ಮ್ಯಾನೇಜರ್ ದಿಢೀರಂತ ಆಗಲ್ಲ, ಓವರ್ನೈಟ್ ಆಗೋದಿಲ್ಲ. ನೀವು ಅದಕ್ಕೆ ಶ್ರಮ ಬೇಕು. ಸೊ ನೀವು ಸಾಕಷ್ಟು ಸ್ಕಿಲ್ಗಳನ್ನ ಇಂಪ್ರೂವ್ ಮಾಡ್ಕೊಳ್ಬೇಕು. ಮ್ಯಾನೇಜ್ಮೆಂಟ್ ಅನ್ನೋದನ್ನು ಟೇಕ್ ಇಟ್ ಪ್ಯಾಷನೇಟ್ಲಿ. ಅದನ್ನು ಯು ಸ್ಟಾರ್ಟ್ ಲವ್ ಇಟ್. ಆ ಸಬ್ಜೆಕ್ಟ್ನ ಲವ್ ಮಾಡೋದು ಕಲಿ. ಹೇಗೆ ಬೇರೆ ಬೇರೆ ಮ್ಯಾನೇಜರ್ಸ್ಗಳು ಸಕ್ಸಸ್ಫುಲ್ ಆಗ್ತಾರೆ, ಏನು ಅವ್ರ ಸ್ಟೈಲ್, ಅದು ಹೇಗೆ ಎಲ್ರಿಗೂ ಯಾಕೆ ಸಾಧ್ಯ ಆಗೋದಿಲ್ಲ. ಸೊ ಮಾರ್ಕ್ ಜುಕರ್ಬರ್ಗ್ 19ನೇ ವರ್ಷಕ್ಕೆ ಫೇಸ್ಬುಕ್ ಕಟ್ತಾನೆ ಅಂದರೆ ಎಲ್ರಿಗೂ ಯಾಕೆ ಸಾಧ್ಯ ಆಗೋದಿಲ್ಲ 19ನೇ ವರ್ಷಕ್ಕೆ ಕಟ್ಟಲಿಕ್ಕೆ, ಏನು ಅವನಲ್ಲಿ ಸ್ಪೆಷಲ್ ಕ್ವಾಲಿಟೀಸ್ ಇದೆ. ಸೊ ಪ್ರತಿಯೊಬ್ಬ ಲೀಡರ್ನಲ್ಲಿ, ಮುಖೇಶ್ ಅಂಬಾನಿನಲ್ಲಿ ಏನು ಸ್ಪೆಷಲ್ ಕ್ವಾಲಿಟಿ ಇದೆ, ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರಲ್ಲಿ ಏನು ಸ್ಪೆಷಲ್ ಕ್ವಾಲಿಟಿ ಇದೆ, ಸೊ ಬಿಲ್ ಗೇಟ್ ಅವರಲ್ಲಿ ಏನು ಸ್ಪೆಷಲ್ ಕ್ವಾಲಿಟಿ ಇದೆ, ನೆಕ್ಸ್ಟು ಸುಂದರ್ ಪಿಚ್ಚೈ ಅವರಲ್ಲಿ ಏನು ಸ್ಪೆಷಲ್ ಕ್ವಾಲಿಟಿ ಇದೆ, ಗೂಗಲ್ ಸಂಸ್ಥೆನ ಹೇಗೆ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅವರು, ಆ ಹಂತ ಹೇಗೆ ತಲುಪೋದು ನೀವು, ಈ ಥರ ಎಲ್ಲ ನೀವು ಈಗಿಂದನೇ ಆಲೋಚನೆ ಮಾಡ್ತಾ ಹೋಗ್ಬೇಕು. ಯು ಶುಡ್ ಸ್ಟಾರ್ಟ್ ಅನಲೈಸಿಂಗ್ ಇಟ್. ಇದನ್ನೆಲ್ಲ ನೀವು ಈಗಿಂದನೇ ನೋಡ್ಕೊಂಡು ಹೋದರೆ ಅವರ ಪರ್ಸ್ನಾಲಿಟಿಗಳನ್ನ ಸ್ಟಡಿ ಮಾಡ್ತಾ ಹೋಗಿ ನೀವು. ಹೇಗೆ ಅವರು ಬೇರೆಯವ್ರಿಗಿಂತ ವಿಭಿನ್ನವಾಗಿ ಯೋಚನೆ ಮಾಡ್ತಾರೆ, ಯಾವ ಥರ ಸ್ಟ್ರಾಟಜಿಗಳನ್ನ ತಗೊಳ್ತಾರೆ. ಸೊ ಇದನ್ನೆಲ್ಲ ನೋಡಿದಾಗ ನಿಮಗೆ ಈ ಸಬ್ಜೆಕ್ಟ್ ತುಂಬ ಲವ್ಲಿ ಅನಿಸುತ್ತೆ. ಸೊ ಐ ಹೋಪ್ ಯು ಆಲ್ ವಿಲ್ ಎಂಜಾಯ್ ದಿಸ್ ಸಬ್ಜೆಕ್ಟ್. ನೀವು ಆನ್ಲೈನಲ್ಲಿ ಕಲಿಯೋದಕ್ಕಿಂತ ಆಫ್ಲೈನಲ್ಲಿ ಯಾಕೆ ಎಫೆಕ್ಟಿವ್ ಅಂತಂದರೆ, ಸೊ ದೆರ್ ಇಸ್ ಅ ಕನೆಕ್ಷನ್. ನಾವು ನಿಮ್ಮ ಮುಖ ನೋಡಿದಾಗ ಐ ಕ್ಯಾನ್ ಫೀಲ್ ಸಮಥಿಂಗ್ ಸ್ಪೆಷಲ್ ಅಬೌಟ್ ಯು. ನಿಮ್ಮ ಕಣ್ಣಿನ ಬ್ರೈಟ್ನೆಸ್ಸಲ್ಲಿ ಐ ಕ್ಯಾನ್ ಸೇ ಹೂ ಆರ್ ಗೋಯಿಂಗ್ ಟು ಬಿ ದ ಬೆಸ್ಟ್ ಮ್ಯಾನೇಜರ್ಸ್ ಅಂತ. ಬಟ್ ಅದೆಲ್ಲ ಮಿಸ್ ಆಗ್ತಾ ಇದೆ ನನಗೆ. ಐ ವಾಂಟ್ ಟು ಸಿ ಯು ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. If you have any doubts, please text me.